Hello everyone, welcome to Spardha Lines. I am Shashank Heggannavar. In this video, we are discussing about the geography questions, MCQs. Okay, through that we'll discuss regarding the gender studies. Okay, so MCQ ಮೂಲಕ ಜೆಂಡರ್ ಸ್ಟಡೀಸ್ ಆಗಿರ್ಬೋದು ಪ್ರೀವಿಯಸ್ ಇಯರಲ್ಲಿ ಕೇಳುವಂಥ ಕ್ವಶನ್ಸು ಅದನ್ನು ಆ ಕ್ವಶನ್ಸನ್ನು ಫೇಸ್ ಮಾಡೋ ಅಪ್ರೋಚ್ ಅದು ಏನಿರುತ್ತಲ್ಲ ಆ ರೀತಿದ್ದು ರಿಲೇಟೆಡ್ ದೋಸ್ ಕೈಂಡ್ ಆಫ್ ದ ಥಿಂಗ್ಸ್ ವಿಲ್ ಡಿಸ್ಕಸ್. ಓಕೆ, so before going with the questions of geography, okay, let us see few points regarding the idea of this channel. Okay, so ಈ ಸ್ಪರ್ಧಾ ಲೈನ್ಸ್ ಅಂತ ಏನು ನಾವು ಕನ್ಸಿಡರ್ ಮಾಡ್ತಿದ್ದೀವಿ, ಓಕೆ, ದಿಸ್ ಈಸ್ ಲೈಕ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ದಿ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರಿಂಗ್ ಆಸ್ಪಿರೆಂಟ್ಸ್. ಓಕೆ, KS ಆಗಿರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅದರ್ ಗ್ರೂಪ್ ಸಿ ಜಾಬ್ಸ್ ಆಗಿರ್ಬೋದು, ಅಥವಾ PDO ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆಗಿರ್ಬೋದು, ಅಥವಾ any other competitive exams related ಆಗಿ. Okay, other than the classroom, okay, the information which is needed for the aspirants. Okay, so ಆ ರೀತಿ ಇನ್ಫಾರ್ಮೇಷನ್ ಏನು ಅವಶ್ಯಕತೆ ಇರುತ್ತಲ್ಲ ಆ ರೀತಿದ್ದು ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಓವರ್ ಹಿಯರ್, ಸಿನ್ಸ್ ದ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನೋಟಿಫಿಕೇಷನ್ ಹ್ಯಾಸ್ ಬಿನ್ ಮೇಡ್. ಓಕೆ, ಸೊ ಆಲ್ರೆಡಿ ಇದ್ರ ರಿಲೇಟೆಡ್ ನೋಟಿಫಿಕೇಷನ್ ಬಂದಿರೋದ್ರಿಂದ, ಓಕೆ, ಸೊ ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಫೇಸ್ ಮಾಡಬೇಕಾದ್ರೆ ಅಟ್ಲೀಸ್ಟ್ 1 ಇಯರ್ದಾದರೂ ಕರೆಂಟ್ ಅಫೇರ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕಂತ ಹೇಳ್ತೀವಿ. ಸೊ ಆ ಕಂಟೆಕ್ಸ್ಟಲ್ಲಿ ಈ ಸ್ಪರ್ಧಾ ಲೈನ್ಸ್ ಟೀಮಿಂದ, ಓಕೆ, 6 ಮಂತದ್ದು 2 ಮ್ಯಾಗ್ಝಿನನ್ನು ತೊಗೊಂಬರ್ತಾ ಇದ್ದಾರೆ. ದಟ್ ಈಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಷನ್. ಓಕೆ, ಸೊ ಫಸ್ಟ್ ಮ್ಯಾಗ್ಝಿನ್ನಲ್ಲಿ ನವಂಬರ್ 2022ರಿಂದ ಏಪ್ರಿಲ್ 2023ವರೆಗೂ ಫಸ್ಟ್ ಮಾಡ್ಯೂಲಾಗಿ ಬರುತ್ತೆ. ಸೆಕೆಂಡ್ ಮಾಡ್ಯೂಲು ಏಪ್ರಿಲಿಂದ ಮತ್ತು ಡಿಸೆಂಬರ್ವರೆಗೂ ಅಂಥೇಳಿ ಈ ರೀತಿ 2 ಅಪ್ರೋಚಲ್ಲಿ ಬರ್ತಾ ಇದೆ. ಓಕೆ, ಸೊ 1 ಇಯರ್ದು ಕರೆಂಟ್ ಅಫೇರ್ಸ್ ಏನಿದೆ, ಗೋಯಿಂಗ್ ದಿ ರೆಟ್ರೋಸ್ಪೆಕ್ಟಿವ್, ಹಿಂದಿನ 1 ಇಯರ್ದು ಕರೆಂಟ್ ಅಫೇರ್ಸು ಆಯಿತು. ಓಕೆ, ಪ್ಲಸ್ ಮುಂದೆ ಆಗುವಂಥ ಕರೆಂಟ್ ಅಫೇರ್ಸ್ದು ರಿಲೇಟೆಡ್ ಆಗಿನೂ ನಾವು ನೋಡಿದಾಗ, ಅಪಾರ್ಟ್ ಫ್ರಮ್ ದೀಸ್ 2 ಮ್ಯಾಗ್ಝಿನ್ಸ್, ಓಕೆ, ಎವ್ರಿ 15 ಡೇಸ್ಗೆ ಫೋರ್ಟ್ನೈಟ್ಲಿ 1 ಮ್ಯಾಗ್ಝಿನನ್ನು ರಿಲೀಸ್ ಮಾಡಿರ್ತಾರೆ. ಸೊ ಮಂತ್ಲಿ 2 ಮ್ಯಾಗ್ಝಿನ್ಸ್ ಆಗುತ್ತೆ. ಓಕೆ, ಸೊ ಈ ಕಂಟೆಕ್ಸ್ಟಲ್ಲಿ ನಾವು ನೋಡಿದಾಗ 15 ಡೇಸ್ಗೆ ಏನು ಒಂದು 15 ದಿನದಲ್ಲಿ ಕರೆಂಟ್ ಅಫೇರ್ಸ್ ಆಗಿರುತ್ತೋ, ಓಕೆ, ಅದನ್ನು ಅಪ್ ಟು ಡೇಟ್ ಮಾಡ್ಕೋತ ಹೋದ್ವಿ ಅಂತಂದರೆ ನೆಕ್ಸ್ಟ್ ಎಕ್ಸಾಮ್ ಬರೀಬೇಕಾದ್ರೆ ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್ ಏನಾಗುತ್ತೆ, ಕಂಪ್ಲೀಟಲ್ಲಿ ಟಚ್ ಆಗಿರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಓವರ್ ಹಿಯರ್. ಓಕೆ, ಸೊ ಇದೇನು 6 ಮಂತದ್ದು ಮ್ಯಾಗ್ಝಿನ್ಸ್ 2 ಮಾಡ್ಯೂಲಲ್ಲಿ ಬರ್ತಾ ಇದೆಯಲ್ಲ, ಇದರದ್ದು ಫಸ್ಟ್ ಮಾಡ್ಯೂಲ್ ಏನಿದೆ, ಓಕೆ, ಸೊ ದ್ಯಾಟ್ ವುಡ್ ಬಿ ರಿಲೀಸಿಂಗ್ ಆನ್ ಟುಮಾರೋ, ದ್ಯಾಟ್ ಈಸ್ 18th of October. ಓಕೆ, ಸೊ ಆಸ್ಪಿರೆಂಟ್ಸ್ ಏನಿದೆ ಅಂತ ಹೇಳ್ತೀವಿ, ಇದರದ್ದು ಮ್ಯಾಕ್ಸಿಮಮ್ ಬೆನಿಫಿಟನ್ನು ತೊಗೊಳ್ಬೇಕು. ಓಕೆ, ಸೊ ದ್ಯಾಟ್ ದ ಎಕ್ಸಾಮ್ ಪ್ರೊಸೆಸ್ ವುಡ್ ಗೋ ಮಚ್ ಈಸಿಯರ್ ವೇ. ಫೈನ್. ಸೊ ಅಪಾರ್ಟ್ ಫ್ರಮ್ ದಿಸ್, ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿನೂ ಆಯಿತು, ಪ್ಲಸ್ ಅಟ್ ದ ಸೇಮ್ ಟೈಮ್ ಪ್ಲ್ಯಾಟ್ಫಾರ್ಮಲ್ಲಿ ಆ್ಯಕ್ಚುಲಿ ಈ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಅಪ್ರೋಚ್ ಯಾವ ರೀತಿ ಇರಬೇಕು, ನಾವು ಕ್ವಶನ್ ಆನ್ಸರ್ ಫೇಸ್ ಮಾಡೋದು ರೀತಿ ಯಾವುದಿರುತ್ತೆ ಅಂತ ಅನ್ನೋದು. ಓಕೆ, ಸೊ ಇದ್ರ ಸಲುವಾಗಿಯೂ ಸಹ ನಾವು ನೋಡಿದಾಗ ಕರೆಂಟ್ ಅಫೇರ್ಸ್ ಏನಿರುತ್ತೆ, ಓಕೆ, ಒಂದು ವೀಕಲ್ಲಿ ಆಗಿರುವಂಥ ಕರೆಂಟ್ ಅಫೇರ್ಸದ ಬೇಸಿಸದ ಮೇಲೆ ಮತ್ತೆ ಟೆಸ್ಟ್ ಸೀರೀಸ್ ಇರುತ್ತೆ. ದ್ಯಾಟ್ ವುಡ್ ಬಿ ಆನ್ ಎವ್ರಿ ವೀಕ್. ಓಕೆ, ಸೊ ಇದ್ರದ್ದು ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ದ್ಯಾಟ್ ಈಸ್ ಇಮಿಡಿಯೇಟ್ಲಿ ಟುಮಾರೋ 18th of October. ಅದಾದಮೇಲೆ ನೆಕ್ಸ್ಟ್ ಟೆಸ್ಟ್ 25th. ಓಕೆ, ಟೈಮಿಂಗನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ದ ಆಸ್ಪಿರೆಂಟ್ಸ್ ಕ್ಯಾನ್ ಟೇಕ್ ದಿ ಮ್ಯಾಕ್ಸಿಮಮ್ ಬೆನಿಫಿಟ್ ಆಫ್ ದಿಸ್. ಓಕೆ, ನೀವು ಲೈವ್ ಆಗೇ ಕ್ಲಾಸ್ ಜೊತೆಗೇ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋದ್ರಿತ್ತಂದರೆ ಇಟ್ ವುಡ್ ಬಿ ಈವನ್ ಬೆಟರ್. ಓಕೆ, ಆ್ಯಸ್ ಇಫ್ ಲೈಕ್ ದ ಇಂಟ್ರಾಕ್ಷನ್ ವುಡ್ ಬಿ ಗೋಯಿಂಗ್ ಆನ್ ವಿತ್ ದಿ ಲೆಕ್ಚರರ್ಸ್. ಓಕೆ, ಸೊ ಈ ಟೆಸ್ಟ್ ಸೀರೀಸ್ದು ರಿಲೇಟೆಡ್ ಲಿಂಕ್ಸ್ ಏನಿರುತ್ತೆ ಡಿಸ್ಕ್ರಿಪ್ಟಿವ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಓಕೆ, ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಲಿಂಕ್ ಆ್ಯಂಡ್ ಟೇಕ್ ದ ಮ್ಯಾಕ್ಸಿಮಮ್ ಬೆನಿಫಿಟ್ ಆಫ್ ದೀಸ್ ಟೆಸ್ಟ್ ಸೀರೀಸ್. ಅಪಾರ್ಟ್ ಫ್ರಮ್ ದಿಸ್, ಇದು ವೀಕ್ಲಿ ಕರೆಂಟ್ ಅಫೇರ್ಸ್ ಜೊತೆಗೆ ಟೆಸ್ಟ್ ಸೀರೀಸ್ ಜೊತೆಗೆ, ಓಕೆ, ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರದ್ದು ರಿಲೇಟೆಡ್ ಆಗಿ, ಓಕೆ, ಸೊ ಜನರಲ್ ಸ್ಟಡೀಸ್ ಆಗಿರ್ಬೋದು, ಸಾಮಾನ್ಯ ಅಧ್ಯಯನ ಆಗಿರ್ಬೋದು, ಪ್ಲಸ್ ಕಮ್ಯುನಿಕೇಷನ್ ಪೇಪರ್ ಆಗಿರ್ಬೋದು, ಎರಡದ್ರದ್ದು ಸಹ ಇಂಡಿವಿಜುವಲ್ ಆಗಿನೂ ಮತ್ತು ಕ್ವಶನ್ಸನ್ನು ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಇದ್ರದ್ದು ಟೈಮಿಂಗನ್ನು ಮೆನ್ಷನ್ ಮಾಡಿದ್ದಾರೆ. ಈ ಟೆಸ್ಟ್ದು ಲಿಂಕನ್ನು ಸಹ ಡಿಸ್ಕ್ರಿಪ್ಟಿವ್ ಬಾಕ್ಸಲ್ಲಿ ಕೊಡಲಾಗುತ್ತೆ. ಓಕೆ, ಸೊ ಗೋ ಥ್ರೂ ದೀಸ್ ಕೈಂಡ್ ಆಫ್ ದಿ ಟೆಸ್ಟ್ ಸೀರೀಸ್. ದ ಮೋರ್ ಯು ಪ್ರಾಕ್ಟೀಸ್ these kind of the questions, the easier the exam process. ಸೊ ಎಷ್ಟು ಪಾಸಿಬಲ್ ಆಗುತ್ತೋ ನೋಡಿ
ಈ ಕ್ವಶನ್ಸನ್ನು ಸಾಲ್ವ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು ಪ್ಲಸ್ ಫ್ಯೂ ಪ್ರೆಡಿಕ್ಟೆಡ್ ಕ್ವಶನ್ಸ್ ಬೇಸ್ಡ್ ಆನ್ ದಿ ಕರೆಂಟ್ ಅಫೇರ್ಸ್ ಏನಾಗುತ್ತೆ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಿಂದಿರೋ ಕ್ವಶನ್ಸ್ಗಳನ್ನು ನಾವು ಅನಲೈಸ್ ಅದು ಮಾಡ್ಕೋಬೋದು, ಬಟ್ ಕರೆಂಟ್ ಅಫೇರ್ಸ್ ಬೇಸಿಸಿದ ಮೇಲೆ ಮುಂದೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಅದನ್ನು ಅನಲೈಸ್ ಮಾಡಿ ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡಿ. ಓಕೆ, ಸೊ ಇಫ್ ದಟ್ ಈಸ್ ದ ಥಿಂಗ್, ಅದೇ ಎಕ್ಸಾಮಲ್ಲಿ ಅದು ಬಂದಿತ್ತಂದರೆ ದಟ್ ವುಡ್ ಬಿ ಎಕ್ಸಲೆಂಟ್. ಸೊ ಅದನ್ನು ಎಫರ್ಟು ಸ್ಪರ್ಧಾ ಲೈನ್ಸ್ ಟೀಮು ಇಟ್ ಹ್ಯಾಸ್ ಟೇಕನ್ ಇಟ್ ಮಚ್ ಸೀರಿಯಸ್ಲಿ. ಸೊ ಮುಂದಿರೋ ಬರೋ ಎಕ್ಸಾಮ್ ಪ್ರೊಸೆಸನ್ನು ಸಿಂಪ್ಲಿಫೈ ಮಾಡೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಫೈನ್. ಸೊ ಲೆಟ್ ಅಸ್ ಸಿ ಅಬೌಟ್ ದಿ ಕ್ವಶನ್ಸ್, ಜಿಯೋಗ್ರಫಿ ಕ್ವಶನ್ಸ್ ವಿಚ್ ವಿ ಆರ್ ಡಿಸ್ಕಸಿಂಗ್. ಓಕೆ, ಸೊ ದ ಫಸ್ಟ್ ಕ್ವಶನ್ ಈಸ್ ವಿಚ್ ರಿವರ್ ರೈಸಸ್ ಇನ್ ಅರಾವಲೀಸ್ ಆ್ಯಂಡ್ ಫ್ಲೋಸ್ ಇನ್ ಟು ಗಲ್ಫ್ ಆಫ್ ಕ್ಯಾಂಬೆ. ಓಕೆ, ಸೊ ದ ಕ್ವಶನ್ ಏನಿದೆ, ಕ್ಯಾಂಬೆ ಕಾರಿ, ಕ್ಯಾಂಬೆ ಅಥವಾ ಕ್ಯಾಂಬೆ ಕಾರಿಗೆ ಯಾವ ನದಿ ಸೇರುತ್ತಂತ ಕೇಳ್ತಿದ್ದಾರೆ. ಓಕೆ, ಬಟ್ ಕ್ವಶನ್ನು ಜಸ್ಟ್ ಕ್ಯಾಂಬೆಗೆ ಸೇರ್ತಾ ಇರೋದು ಅಷ್ಟೇ ಅಂತಂತಿಲ್ಲ. ಕ್ವಶನ್ ಏನು ಕೇಳ್ತಿದ್ದಾರೆ, ಒರಿಜಿನೇಷನ್, ಸೋರ್ಸ್ ಪಾಯಿಂಟ್, ನದಿ ಉಗಮ ಸ್ಥಳ ಎಲ್ಲಿದೆ ಅಂತ ಹೇಳ್ತಿದ್ದಾನೆ, ಅರಾವಳಿ ಅಂತ ಹೇಳ್ತಿದ್ದಾನೆ. ಅರಾವಳಿಯಲ್ಲಿ ಹುಟ್ಟಿ ಓಕೆ ರಾಜ್ಯಗಳ ಮೂಲಕ ಹರಿದು ಒಟ್ಟಾರೆಯಾಗಿ ಕ್ಯಾಂಬೆ ಗಲ್ಫಲ್ಲಿ ಯಾವ ನದಿ ಸೇರುತ್ತಂತ ಕೇಳ್ತಿದ್ದಾರೆ. ಈ ಕ್ಯಾಂಬೆಗೆ ಆ್ಯಕ್ಚುಲಿ ನಾವು ಗಲ್ಫ್ ಆಫ್ ಕಂಬತ್ ಅಂತಲೂ ಹೇಳ್ತೀವಿ. ಓಕೆ, ಸೊ ಈ ಮ್ಯಾಪಲ್ಲಿ ನೋಡಬೇಕಾದ್ರೆ ಇಲ್ಲಿ ದಿಸ್ ಇಸ್ ದ ಮ್ಯಾಪ್ ಆಫ್ ಗುಜರಾತ್, ದ ಸ್ಟೇಟ್ ಆಫ್ ಗುಜರಾತ್, ದಿಸ್ ಇಸ್ ಓಕೆ. ಸೊ ಈ ಗುಜರಾತ್ ಮ್ಯಾಪಲ್ಲಿ ನೋಡಬೇಕಾದ್ರೆ ದಿಸ್ ಈಸ್ ಕಾಲ್ಡ್ ಆಸ್ ಗಲ್ಫ್ ಆಫ್ ಕಚ್. ಓಕೆ, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಗಲ್ಫ್ ಆಫ್ ಕ್ಯಾಂಬೆ. ಕ್ಯಾಂಬೆ ಅಖಾತ ಅಂತ ಹೇಳ್ತೀವಿ ಕನ್ನಡಲ್ಲಿ, ಅಥವಾ ಕ್ಯಾಂಬೆ ಕಾರಿ ಅಂತ ಹೇಳ್ತೀವಿ. ಓಕೆ, ಸೊ ಈ ಗಲ್ಫ್ ಆಫ್ ಕ್ಯಾಂಬೆ ಅಂತ ಏನು ಹೇಳ್ತಿದೆಯಲ್ಲ, ಇದರಲ್ಲಿ ಯಾವ ನದಿ ಬಂದು ಸೇರುತ್ತಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಜಾಯಿನ್ ಆಗ್ತಿರುವಂಥ ಮೇಜರ್ ರಿವರ್ಸದ ಒಳಗೆ ಬಗ್ಗೆ ನಾವು ನೋಡಿದ್ವಿ ಅಂತಂದರೆ, ಕ್ಯಾಂಬೆದಲ್ಲಿ ನಾವು ನೋಡಿದಾಗ ಆ್ಯಕ್ಚುಲಿ ಇಲ್ಲಿ ನಮ್ಮ ಕೊಟ್ಟಿರೋದ್ರ ಒಳಗೆ ನಾವು ನೋಡಿದ್ವಿ ತಿಳ್ಕೊಳ್ಳಿ, ಲೂನಿ ಏನಾಗುತ್ತೆ, ಲೂನಿ ಅರಾವಳಿಯಲ್ಲೇ ಹುಟ್ಟುತ್ತೆ. ಓಕೆ, ಬಟ್ ಲೂನಿ ಎಲ್ಲಿ ಡ್ರೈನ್ ಆಗುತ್ತೆ, ಇಟ್ ಡ್ರೈನ್ಸ್ ಇಂಟು ರನ್ ಆಫ್ ಕಚ್. ಓಕೆ, ಸೊ ಈ ರನ್ ಆಫ್ ಕಚ್ಚಲ್ಲೇ ಅದು ಮರೆಯಾಗಿ ಹೋಗಿಬಿಡುತ್ತೆ. ಸೊ ಲೂನಿ ಆ್ಯಸ್ ಪರ್ ದ ಆಪ್ಷನ್ಸ್ ಇಫ್ ಯು ಕನ್ಸಿಡರ್, ಲೂನಿ ಎನಿವೇ ಇಸ್ ನಾಟ್ ದ ಆನ್ಸರ್. ಸಾಬರ್ಮತಿ ಅರಾವಳಿಯಲ್ಲಿ ಹುಟ್ಟುತ್ತೆ. ಓಕೆ, ದಟ್ ಈಸ್ ನಿಯರ್ ಬೈ ಉದಯ್ಪುರ್. ಓಕೆ, ಸೊ ಇದು ಉದಯ್ಪುರದ ಬಳಿ ಹುಟ್ಟುತ್ತೆ ಇನ್ ದಿ ಸ್ಟೇಟ್ ಆಫ್ ರಾಜಸ್ಥಾನ್. ಓಕೆ, ಇಲ್ಲಿ ಹುಟ್ಟಿ ಅಂದರೆ ಅರಾವಳಿಯಿಂದ ಹುಟ್ಟಿ ಓಕೆ ರಾಜಸ್ಥಾನ ಮತ್ತು ಗುಜರಾತದ ಮೂಲಕ ಹರಿದು ಇದು ಆ್ಯಕ್ಚುಲಿ ಏನಾಗುತ್ತೆ, ಕ್ಯಾಂಬೆ ಗಲ್ಫ್ ಆಫ್ ಕ್ಯಾಂಬೆಯಲ್ಲೇ ಬಂದು ಸೇರುತ್ತೆ. ಓಕೆ, ಸೊ ಇದರಲ್ಲಿ ನಾವು ನೋಡಬೇಕಾದ್ರೆ ಈಗ ಎನಿವೇ ನಮ್ಗೆ ಕೊಟ್ಟಿರೋ 4 ಆಪ್ಷನಲ್ಲಿ ನಾವು ನೋಡಿದಾಗ ಸೊ ಸಾಬರ್ಮತಿ ಇಸ್ ದ ಆನ್ಸರ್. ಓಕೆ, ಬಟ್ ಇದ್ರ ಜೊತೆಗೇ ನಾವು ನೋಡಿದ್ವಿ ಅಂತಂದರೆ ಈ ಗಲ್ಫ್ ಆಫ್ ಕ್ಯಾಂಬೆಗೆ ಓಕೆ ದೆರ್ ಆರ್ ಫ್ಯೂ ಮೋರ್ ರಿವರ್ಸ್ ವಿಚ್ ಡ್ರೈನ್ಸ್ ಇನ್ ಟು ಗಲ್ಫ್ ಆಫ್ ಕ್ಯಾಂಬೆ. ಓಕೆ, ಇಲ್ಲಿ ಸೇರ್ತಾ ಇರುವಂಥ ಇನ್ನಿತರ ನದಿಗಳಂತಂದರೆ ಒಂದು ಸಾಬರ್ಮತಿನ ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ ನಾವು. ಓಕೆ, ಮಾಹಿ ರಿವರ್ ಆಲ್ಸೋ ಡ್ರೈನ್ಸ್ ಇನ್ ಟು ಗಲ್ಫ್ ಆಫ್ ಕ್ಯಾಂಬೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ 2 major rivers of India again they drains into Gulf of Cambe, that is Narmada and Tapi. Tapi ಅಥವಾ ತಪತಿ ಅಂತಲೂ ಕರಿಬೋದು, ತಾಪಿ ಆರ್ ತಪತಿ. ಸೊ ದೀಸ್ ರಿವರ್ಸ್ ಆಲ್ ಟುಗೆದರ್ ಡ್ರೈನ್ಸ್ ಇಂಟು ಗಲ್ಫ್ ಆಫ್ ಕ್ಯಾಂಬೆ, ದಟ್ ಈಸ್ ದ ಸ್ಟೇಟ್ ಆಫ್ ಗುಜರಾತ್ ಓವರ್ ಹಿಯರ್. ಓಕೆ, ಸೊ ಲೆಟ್ ಅಸ್ ಸಿ ಅಬೌಟ್ ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಕ್ವಶನ್ ಈಸ್ ವಾಟ್ ಈಸ್ ದಿ ಅದರ್ ನೇಮ್ ಆಫ್ ಕಾರ್ಡಮಮ್ ಹಿಲ್ಸ್. ಕಾರ್ಡಮಮ್ ಬೆಟ್ಟಗಳಿಗೆ ಅಥವಾ ಏಲಕ್ಕಿ ಬೆಟ್ಟಗಳೇ, ಕಾರ್ಡಮಮ್ ಅಂತ ಅನ್ನೋದು ಇಂಗ್ಲೀಷ್ ವರ್ಡು, ಅದನ್ನು ಕನ್ನಡದಲ್ಲಿ ನಾವು ನೋಡಿದಾಗ ಏಲಕ್ಕಿ ಅಂತ ಬರುತ್ತಲ್ಲ. ಸೊ ಏಲಕ್ಕಿ ಬೆಟ್ಟಗಳಿಗಿರುವಂಥ ಮತ್ತೊಂದು ಹೆಸರೇನು ಅಂತ ಕೇಳಿದ್ದಾರೆ. ಸೊ ದಟ್ ದಿಸ್ ಕ್ವಶನ್ ಹ್ಯಾಸ್ ಬಿನ್ ಆಸ್ಕ್ಡ್ ಇನ್ 2016, 2016ರಲ್ಲಿ ಕೇಳಿರುವಂಥ ಕ್ವಶನ್ನು. ಓಕೆ, 4 ಆಪ್ಷನ್ ಕೊಟ್ಟಿದ್ದಾನೆ, ಪಳನಿ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ಓಕೆ ಯಲಗಿರಿ ಬೆಟ್ಟಗಳು ಮತ್ತು ಅಣಾಮಲೈ ಬೆಟ್ಟಗಳು ಅಂಥೇಳಿ 4 ಕೊಟ್ಟಿದ್ದಾನೆ. ಓಕೆ, ಸೊ ಈ ಕಾರ್ಡಮಮ್ ಹಿಲ್ಸ್ ಅಂತ ಅನ್ನೋದು ಓಕೆ ಆ್ಯಕ್ಚುಲಿ ಈ ಮಲಯಾಳಿಯಲ್ಲಿ ಅಥವಾ ಕೇರಳದಲ್ಲಿ ನಾವು ನೋಡಿದಾಗ ಓಕೆ, ಸೊ ಈಗ ನಾನು ಮ್ಯಾಪಲ್ಲಿ ತೋರಿಸ್ಬೇಕಾದ್ರೆ ಇನ್ ದ ಸೌದರ್ನ್ ಪಾರ್ಟ್ ಆಫ್ ಇಂಡಿಯಾ ಆ್ಯಸ್ ಅ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸ್ ವೆನ್ ವಿ ಕನ್ಸಿಡರ್ ಓಕೆ ದೆರ್ ಆರ್ ಸಿರೀಸ್ ಆಫ್ ಹಿಲ್ ರೇಂಜಸ್. ಓಕೆ, ಅದರಲ್ಲಿ ನಾವು ನೋಡಿದಾಗ ಮೋಸ್ಟ್ ಇಂಪಾರ್ಟೆಂಟಾಗಿ ಇಲ್ಲಿ ಬರೋದು ದಿಸ್ ಈಸ್ ನೀಲಗಿರೀಸ್, ನೀಲಗಿರಿ ಬೆಟ್ಟಗಳಂತ ಹೇಳ್ತೇವೆ. ಈ ಮ್ಯಾಪಲ್ಲಿ ತೋರಿಸ್ಬೇಕಾದ್ರೆ ಲೆಟ್ ಮಿ ಚೇಂಜ್ ದ ಕಲರ್ ಆಫ್ ದಿ ಪೆನ್. ಓಕೆ, ಸೊ ಇಲ್ಲಿ ನೋಡಬೇಕಾದ್ರೆ ಈ ರೀಜನ್ ಇದೆಯಲ್ಲ, ಓಕೆ ದಿಸ್ ಈಸ್ ನೀಲಗಿರೀಸ್. ಓಕೆ, ಈ ನೀಲಗಿರಿ ಕೆಳಗಡೆನೇ ನಾವು ನೋಡಿದ್ವಿ ಅಂತಂದು ಇಮಿಡಿಯೇಟಾಗಿ ಈ ಸೆಕ್ಷನಲ್ಲಿ ಬರುವಂಥದ್ದು ಓಕೆ ಅಣಾಮಲೈ ಬೆಟ್ಟಗಳು ಅಥವಾ ಅಣಾಮಲೈ ಹಿಲ್ಸ್. ಓಕೆ, ಈ ಪಾಯಿಂಟಲ್ಲಿ ಬರುತ್ತಲ್ಲ, ದೀಸ್
ಹಿಲ್ಸ್ ವಿ ಕಾಲ್ ಇಟ್ ಆಸ್ ಕಾರ್ಡಮಮ್ ಹಿಲ್ಸ್ ಅಥವಾ ಕಾರ್ಡಮಮ್ ಬೆಟ್ಟಗಳಂತ ಹೇಳ್ತೀವಿ. ಇದೇ ಮುಂದೆ ಮುಂದುವರೆದು ಈ ರೀತಿ ಹೋಗಿದೆ ಓವರ್ ಹಿಯರ್, ದಟ್ಸ್ ವೇರ್ ಇಟ್ ಕಮ್ಸ್ ದಿ ಪಳನಿ ಹಿಲ್ಸ್, ಪಳನಿ ಬೆಟ್ಟಗಳಂತ ಹೇಳ್ತೀವಿ. ಓಕೆ, ಸೊ ಈ ರಚನೆಯಲ್ಲಿ ನಾವು ನೋಡಿದಾಗ ಓಕೆ, ಸೊ ಕ್ವಶನ್ ಅಂತ ಕೇಳಬೇಕಾದ್ರೆ ಏಲಕ್ಕಿ ಬೆಟ್ಟಗಳಂತ ಏನು ನಾವು ನೋಡ್ತಿದ್ದೀವಲ್ಲ, ಕಾರ್ಡಮಮ್ ಬೆಟ್ಟಗಳು. ಓಕೆ, ಇದರ ಹೆಸರು ಏನಂತ ಕೇಳ್ತಿದ್ದಾರೆ. ಓಕೆ, ಸೊ ಆ್ಯಕ್ಚುಲಿ ಕಾರ್ಡಮಮ್ ಅಂತ ಅನ್ನೋದನ್ನು ಹೆಸರು ಬ್ರಿಟಿಷರು ಕರಿತಾ ಇದ್ರು ಆ್ಯಕ್ಚುಲಿ ಕಾರ್ಡಮಮ್ ಹಿಲ್ಸ್ ಅಂತ ಹೇಳಿ, ಕಾರ್ಡಮಮ್ ಕಲ್ಟಿವೇಷನ್. ಬಿಕಾಸ್ ವಿ ನೋ ಇನ್ ದ ಹಿಸ್ಟ್ರಿ ಕೇರಳ ಈಸ್ ಆಲ್ವೇಸ್ ನೋನ್ ಫಾರ್ ದಿ ಸ್ಪೈಸಸ್ ಕಲ್ಟಿವೇಷನ್, ಸಾಂಬಾರು ಪದಾರ್ಥಗಳದ್ದು ಉತ್ಪಾದನೆಗೆ ಹೆಚ್ಚು ಹೆಸರುವಾಸಿಯಾಗಿರುವಂಥ ರಾಜ್ಯ. ಓಕೆ, ಸೊ ಇಲ್ಲಿ ಕಾರ್ಡಮಮ್ ಅಂತ ಏನು ಹೇಳ್ತೀವಿ, ಏಲಕ್ಕಿ ಬೆಳೀತಾ ಇತ್ತಲ್ಲ, ಇದೇ ಜನರಲೈಸ್ಡ್ ಟರ್ಮಲ್ಲೇ ಬಂದು. ಓಕೆ, ಸೊ ಇದು ಟಿಪಿಕಲ್ ಆಗಿ ಕಾರ್ಡಮಮ್ ಹಿಲ್ಸ್ ಅಂತ ಕರಿತಿದ್ರು. ಬಟ್ ಇದರದ್ದು ಅರ್ಲಿಯರ್ ನೇಮ್ ಅಂತ ನಾವು ನೋಡಿದ್ವಿ ಅಂತಂದರೆ ಓಕೆ, ಇಟ್ ಈಸ್ ಯಲಾಮಲೈ ಹಿಲ್ಸ್ ಅಂತ ಬರುತ್ತೆ. ಓಕೆ, ಯಲ್ಲಮಲ ಆರ್ ಯಲಾಮಲೈ ಹಿಲ್ಸ್. ಓಕೆ, ಸೊ ಅದು ಮಲಯಾಳಿಯಲ್ಲಿ ಕರಿಬೇಕಾದ್ರೆ ಇಳಾಮಲೈ ಅಂತ ಹೇಳ್ತಾರೆ. ಪ್ರೊನೌನ್ಸೇಷನ್ ಇನ್ಸ್ಟೆಡ್ ಆಫ್ ಸೇಯಿಂಗ್ ಇಟ್ ಆಸ್ ಯಲಾಮಲ ಹಿಲ್ಸ್. ಓಕೆ, ಸೊ ಇದನ್ನು ಇಳಾಮಲೈ ಹಿಲ್ಸ್ ಅಂತ ಹೇಳಿ ಪಾಪ್ಯುಲರ್ ಆಗಿ ಇದೇ ರೀತಿ ಬಂದಿರೋದು. ಇದು ಮಲಯಾಳಿ ಕೇರಳದಲ್ಲಿ ಇದೇ ರೀತಿ ಇತ್ತು. ಲೇಟರ್ ಆನ್ ದೇ ಸ್ಟಾರ್ಟೆಡ್ ಕಾಲಿಂಗ್ ಇಟ್ ಆಸ್ ಕಾರ್ಡಮಮ್ ಹಿಲ್ಸ್. ಸೊ ಈ ಕಂಟೆಕ್ಸ್ಟಲ್ಲಿ ಇಳಾಮಲೈ ಅಂತನೋ ಅಥವಾ ಯಳಾಮಲ ಅನ್ನೋ ಈ ವರ್ಡ್ ರಿಲೇಟೆಡ್ ಆಗಿ ನಾವು ಇದು ಯಲಾಗಿರಿ ಹಿಲ್ಸ್ ಅಂತನ್ನೋದನ್ನು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ದಿಸ್ ಈಸ್ ದ ನಿಯರೆಸ್ಟ್ ಕರೆಕ್ಟ್ ಆನ್ಸರ್, ಆರ್ ದಿಸ್ ಇಸ್ ದ ಆನ್ಸರ್ ವಿಚ್ ವಿ ಆರ್ ಲುಕಿಂಗ್ ಫಾರ್. ಓಕೆ, ಸೊ ದ ಕ್ವಶನ್ ಏನಿದೆ, ಏಲಕ್ಕಿ ಬೆಟ್ಟಗಳಿಗಿರುವಂಥ ಮತ್ತೊಂದು ಹೆಸರೇನು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ಯಲಗಿರಿ ಬೆಟ್ಟಗಳು ಅಥವಾ ಇಳಾಮಲೈ ಹಿಲ್ಸ್. ಇದು ವರ್ಡ್ ಏನಿದೆ ಇದು ಪಾಪ್ಯುಲರ್ ಆಗಿರುವಂಥದ್ದು. ಬಟ್ ಎನಿವೇ ನಮ್ಮದು ಆಲ್ರೆಡಿ ಇದು ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್ನು. ಸೊ ಇವನ್ ದೆನ್ ಮೈನರ್ ಚೇಂಜಸ್ ಇತ್ತಂದ್ರೂ ಕ್ವಶನ್ನಲ್ಲಿ. ಓಕೆ, ಡು ನಾಟ್ ಸ್ಕಿಪ್ ಇಟ್ ಬ್ಲೈಂಡ್ಲಿ. ಓಕೆ, ನೀವೀಗ ಟೆಕ್ಸ್ಟ್ ಬುಕ್ಕಲ್ಲಿ ಬರೆದಿರೋದು ಆ್ಯಕ್ಚುಲಿ ಇದೇ ವರ್ಡ್ ಇದೆ, ಯಳಾಮಲೈ ಹಿಲ್ಸ್ ಅಂತ ಇದೇ ರೀತಿ ವರ್ಡೇ ಬರುತ್ತೆ ಆ್ಯಕ್ಚುಲಿ. ಓಕೆ, ಸೊ ನೀವು ಓದಿರೋದು ಬೇರೆ ಇದ್ದಾಗ ಇದನ್ನು ಬಿಟ್ಟು ಬೇರೆ ಬಂದಿದೆ ಅಂಥೇಳಿ ಆಪ್ಷನನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ, ಬಿಡಕ್ಕೆ ಹೋಗಬೇಡಿ. ಅಲ್ಟಿಮೇಟ್ಲಿ ಅದರದ್ದು ನಿಯರೆಸ್ಟ್ ಕರೆಕ್ಟ್ ಇದ್ರೂ ರಿಸ್ಕ್ ತೊಗೊಂಡು ಅಥವಾ ಚಾನ್ಸ್ ತೊಗೊಂಡು ಆಪ್ಟ್ ಮಾಡೋದು ಬೆಟ್ರು. ಓಕೆ, ಸೊ ವಿಲ್ ಮೂವ್ ಆನ್ ಟು ದ ಥರ್ಡ್ ಕ್ವಶನ್. ಅರೇಂಜ್ ದಿ ಸ್ಟೇಟ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಇನ್ ಟರ್ಮ್ಸ್ ಆಫ್ ದೇರ್ ಪಾಪ್ಯುಲೇಷನ್. ಜನಸಂಖ್ಯೆಯನ್ನು ಅಥವಾ ವಿವಿಧ ರಾಜ್ಯಗಳ ಜನಸಂಖ್ಯೆಯನ್ನು ಇಳಿಕೆಯ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, 4 ಸ್ಟೇಟ್ಸ್ ಕೊಟ್ಟಿದ್ದಾರೆ, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರ. ಓಕೆ, ಸೊ ಈ ಕ್ವಶನ್ ಇರೋದು 2016 ಓಕೆ, ಈ ಕೊಟ್ಟಿರೋ ಆಪ್ಷನ್ನಲ್ಲಿ ನಾವು ನೋಡಿದಾಗ 2016 ಅಂತ ತಂದಾಗ ಓಕೆ, ವಾಟ್ ಎವರ್ ದ ಗೌರ್ಮೆಂಟ್ ಗಿವ್ ಆಸ್ ದಿ ಆಫಿಷಿಯಲ್ ಡೇಟಾ that has to be considered for solving these kind of the questions. So considering over here ಈ ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ ನಮಗೆ ಬೇಕಾಗಿರೋದು ರೆಫರೆನ್ಸು 2001 ಬಂದಿರುವಂಥ ಸೆನ್ಸಸ್ ರಿಪೋರ್ಟ್. ಓಕೆ, 2011 ಬಂದಿರುವಂಥ ಜನಗಣತಿ ಏನಿದೆ ಅದರ ಡೇಟಾ ಬೇಸಿಸ್ ಮೇಲೆ ನಾವು ಇದನ್ನು ಆಪ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಒಂದು ಕ್ವಶನ್ ಏನು ಬರುತ್ತಂದರೆ, ಸರ್ ಭಾರತದಲ್ಲಿರುವಂಥ ಪ್ರತಿಯೊಂದು ರಾಜ್ಯಗಳದ್ದು ಜನಸಂಖ್ಯೆ ಎಷ್ಟಿದೆ ಅಂತ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ ಅದು ಅಂಥೇಳಿ. ಓಕೆ, ದಟ್ ಈಸ್ ಪ್ರಾಕ್ಟಿಕಲಿ ಡಿಫಿಕಲ್ಟ್ ಟು ರಿಮೆಂಬರ್ ಆಲ್ ದೀಸ್ ಕೈಂಡ್ ಆಫ್ ದಿ ಫ್ಯಾಕ್ಟ್. ಓಕೆ, ಇದು ಜಸ್ಟ್ ಪಾಪ್ಯುಲೇಷನ್ದು ಸೈಜ್ ಅಷ್ಟೇ ಅಂತ ಬರಲ್ಲ ಆ್ಯಕ್ಚುಲಿ. ಇದು ರಿಲೇಟೆಡ್ ಆಗಿ ಡೆನ್ಸಿಟಿ ಕ್ವಶನ್ನದ್ದು ರಿಲೇಟೆಡ್ ಆಗಿ ಕ್ವಶನ್ ಫ್ರೇಮ್ ಆಗ್ಬೋದು. ಅಂದರೆ ಜನಸಾಂದ್ರತೆ ಅಂತ ಹೇಳ್ತೀವಲ್ಲ, ಇದ್ರ ರಿಲೇಟೆಡ್ ಕ್ವಶನ್ ಬರ್ಬೋದು. ಅಥವಾ ಸೆಕ್ಸ್ ರೇಷಿಯೋ, ಲಿಂಗಾನುಪಾತದ ಮೇಲೆ ಕ್ವಶನ್ ಬರ್ಬೋದು. ಓಕೆ, ಮಲ್ಟಿಪಲ್ ಸ್ಟೇಟ್ಸ್ಗಳನ್ನು ಕೊಟ್ಟು ಓಕೆ, ಸೊ ಅದರದ್ದು ಬೇಸಿಸದ ಮೇಲೆ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್, ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಆಗಿರಬಹುದು, ಏರಿಕೆ ಕ್ರಮ, ಇಳಿಕೆಯ ಕ್ರಮ, ಈ ರೀತಿ ಮಲ್ಟಿಪಲ್ ವೇಯಲ್ಲಿ ಅವರು ಕ್ವಶನನ್ನು ಕೇಳ್ಬೋದು. ಈವನ್ ಲಿಟ್ರಸಿದ ಮೇಲೆ ಪಾಸಿಬಿಲಿಟಿ ಬರುತ್ತೆ, ಸಾಕ್ಷರತೆ. ಓಕೆ, ಸೊ ಈ ಕಂಟೆಕ್ಸ್ಟಲ್ಲಿ ನೋಡಿದಾಗ ಪ್ರತಿಯೊಂದು ರಾಜ್ಯದ್ದು ಪ್ರತಿಯೊಂದು ಫ್ಯಾಕ್ಟನ್ನು ನೆನ್ಪಿಟ್ಕೊಳ್ಳೋದು ಡಿಫಿಕಲ್ಟು. ಇಫ್ ಎಟ್ ಆಲ್ ಯು ಆರ್ ಏಬಲ್ ಟು ರಿಮೆಂಬರ್ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಸೊ ದ ಪಾಯಿಂಟ್ ಈಸ್, ಇನ್ ಕೇಸ್ ನೆನ್ಪಿಟ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಏನು ಮಾಡ್ಬೋದು, ಒಂದು ಪಾಸಿಬಿಲಿಟಿ ಆಗ್ತದಂದರೆ ಮ್ಯಾಕ್ಸಿಮಮ್ ಟೈಮ್ಸ್ ಕ್ವಶನ್ಸಲ್ಲಿ ನೋಡಬೇಕಾದ್ರೆ ಎನಿ ಟೇಬಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಲ್ಲ, ಈಗ ಆಲ್ ದ ಸ್ಟೇಟ್ಸದ್ದು ಚಾರ್ಟಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಟೇಬಲಲ್ಲಿ, ಮೋಸ್ಟ್ ಆಫ್ ದ ಟೈಮ್ ಅದರದ್ದು ಪ್ಯಾಟರ್ನ್ ಮೇಲೆ ಹೋಗುತ್ತೆ. ಅಂದರೆ ಇನ್ ಕೇಸ್ ಅದು ಇನ್ ಬಿಟ್ವೀನ್ ಮಿಡಲ್ದಲ್ಲಿ ಕೇಳಿರೋದು ಇತ್ತಂದ್ರೂ ಸಹ ಫಸ್ಟ್ 4 ಟೇಬಲಲ್ಲಿರುವಂಥದ್ದು ಬಾಟಮ್ 4 ನೆನ್ಪಿಟ್ಕೊಂಡಿದ್ದೀವತ್ತಂದ್ರೂ ನಾವು ಎಷ್ಟೋ ಸತೆ ಇದು ಕ್ವಶನ್ಸ್ಗಳಿಗೆ ಆನ್ಸರನ್ನು ಮಾಡ್ಬೋದು. ಅಟ್ಲೀಸ್ಟ್ ಫಾರ್ ದ ಟಾಪ್ 4 ಆ್ಯಂಡ್ ದಿ ಬಾಟಮ್ 4 ಸ್ಟೇಟ್ಸ್ ಆ್ಯಂಡ್ ರಿಗಾರ್ಡಿಂಗ್ ದೀಸ್ ಕೈಂಡ್ ಆಫ್ ದಿ ಫ್ಯಾಕ್ಟ್ಸ್. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಓಕೆ, ಸೊ ಏನೇ ಇದ್ದರೂ ಸಹ ಟೇಬಲಲ್ಲಿರುವಂಥದ್ದು ಮೊದಲನೇ ಸ್ಥಾನದಲ್ಲಿರುವಂಥ 4 ಕೆಳಗೆ ಇರುವಂಥ 4 ರಾಜ್ಯಗಳನ್ನು ನಾವು ನೋಡ್ಕೊಂಡಿವತ್ತಂದ್ರೂ ಓಕೆ, ಪ್ಲಸ್
ಸಿನ್ಸ್ ನಾವು ಕರ್ನಾಟಕದ ವೇರಿಯಸ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಇದೇ ಫ್ಯಾಕ್ಟ್ಸದ ರಿಲೇಟೆಡ್ ಕರ್ನಾಟಕದ ರಿಲೇಟೆಡ್ ಆ ನಂಬರ್ಸ್ ಏನಿದೆ ಅದನ್ನು ಇಂಪಾರ್ಟೆಂಟು, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಸೇ ಫಾರ್ ಎಕ್ಸಾಂಪಲ್ ಕರ್ನಾಟಕ ಮೈಟ್ ಬಿ ಅಟ್ ದ ರ್ಯಾಂಕ್ ಆಫ್ 7 or 8 ಇನ್ ನಂಬರ್ ಆರ್ 9 ಇನ್ ನಂಬರ್. ಸೊ ಯೂಶ್ವಲಿ ಟಾಪ್ 4 ಬಾಟಮ್ 4 ನಾವು ನೋಡಬೇಕಾದ್ರೆ ಇನ್ ಕೇಸ್ ಕರ್ನಾಟಕ ಮಿಸ್ ಆಯ್ತಂದರೆ ಸ್ಪೆಸಿಫಿಕ್ ಆಗಿ ಕರ್ನಾಟಕದ ನಂಬರ್ಸ್ ಏನಿದೆ ಆ ಫ್ಯಾಕ್ಟ್ಸ್ಗಳೇನಿದ್ದಾವೆ ಇದನ್ನು ನೋಡ್ಕೊಂಡು ಇಟ್ಕೊಳ್ಳೋದು ಬೆಟರ್. ಬಿಕಾಸ್ ದೆರ್ ಇಸ್ ಅ ಪಾಸಿಬಿಲಿಟಿ ಸಿನ್ಸ್ ಇಟ್ ಈಸ್ ಕರ್ನಾಟಕ ರಿಲೇಟೆಡ್, ಡೆಫಿನೆಟ್ಲಿ there will be the questions regarding Karnataka's demographic structure. Anyway, coming to the question now. Okay, ಸೊ ಇಲ್ಲಿ ಏನು ಕೇಳ್ತಿದ್ದಾನೆ, ಡಿಸೆಂಡಿಂಗ್ ಆರ್ಡರಲ್ಲಿ ಇದನ್ನು ಅರೇಂಜ್ ಮಾಡಿ ಅಂತ ಹೇಳ್ತಿದ್ದಾನೆ. ಓಕೆ, ಸೊ ಈ ಡಿಸೆಂಡಿಂಗ್ ಆರ್ಡರಲ್ಲಿ ನಾವು ಕನ್ಸಿಡರ್ ಮಾಡಬೇಕಾದ್ರೆ ಒನ್ ಸೆಕೆಂಡ್. ಓಕೆ, ಸೊ ರಫ್ಲಿ ಕನ್ಸಿಡರಿಂಗ್ ಓವರ್ ಹಿಯರ್, ಉತ್ತರ ಪ್ರದೇಶ್ ವಿ ನೋ ಇಟ್ ಈಸ್ ದಿ ಹೈಯೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ, ಹೈಯೆಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಆಫ್ ಇಂಡಿಯಾ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ನಮ್ಮ ರಾಜ್ಯ. ಸೊ ದ ಪಾಪ್ಯುಲೇಷನ್ ಆಫ್ ಉತ್ತರ ಪ್ರದೇಶ್ ಆಸ್ ಪರ್ 2011 ವಾಸ್ ರಫ್ಲಿ 20 crore, 20 ಕೋಟಿ ಜನಸಂಖ್ಯೆ ಹತ್ತಿರವಾಗಿತ್ತು. ಓಕೆ, ದೆನ್ ದಿ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನನ್ನು ಹೊಂದಿರುವಂಥ ರಾಜ್ಯದಲ್ಲಿ ನಾವು ನೋಡಿದಾಗ ಇಟ್ ವಾಸ್ ಮಹಾರಾಷ್ಟ್ರ, ಹ್ಯಾವಿಂಗ್ ಸಮ್ 11.2 crore ಆಸ್ ದಿ ಪಾಪ್ಯುಲೇಷನ್. ದೆನ್ ಇಟ್ ವಾಸ್ ಬಿಹಾರ್, ಓಕೆ, 10.4 crore ಪಾಪ್ಯುಲೇಷನ್. ಆ್ಯಂಡ್ ದೆನ್ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಅಂತ ಹೇಳ್ತೇವೆ, 9.1 crore ಪಾಪ್ಯುಲೇಷನ್. ಓಕೆ, ಸೊ ಈ ಕಂಟೆಕ್ಸ್ಟಲ್ಲಿ ನೋಡಿದಾಗ ಉತ್ತರ ಪ್ರದೇಶ, ಓಕೆ, ನಮ್ಗೆ ಕೇಳಿರೋದು ಡಿಸೆಂಡಿಂಗ್ ಆರ್ಡರಲ್ಲಿ ಇರಬೇಕಾದ್ರೆ ಸೊ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಯಾವುದು ಅಂತ ಅನ್ನೋದನ್ನು ನಾವು ಫಸ್ಟು ಎ ಬರಬೇಕಿತ್ತು. ಇದರ ಬೇಸಿಸ್ ಮೇಲೆ 4 ಆಪ್ಷನ್ಸ್ಗಳನ್ನು ನಾವು ಚೆಕ್ ಮಾಡಿದ್ವಿ ಅಂತಂದರೆ ಇದರಲ್ಲಿ ಫಸ್ಟಲ್ಲೇ ಎ ಅಂತ ಬಂದಿರೋದು. ದಿಸ್ ಈಸ್ ದ ಆನ್ಸರ್ ವಾಟ್ ವಿ ಕುಡ್ ಗೋ ವಿತ್ ಇಟ್. ಬಟ್ ದೆರ್ ಇಸ್ ಅ ಪ್ರಾಬ್ಲಮ್ ಓವರ್ ಹಿಯರ್. ಈಗ ಕೊಟ್ಟಿರುವಂಥ 4 ಆಪ್ಷನಲ್ಲಿ ಓಕೆ ಸರ್ಟನ್ ಮಿಸ್ಟೇಕ್ಸ್ಗಳಾಗಿದ್ದಾವೆ. ಓಕೆ, ಮಿಸ್ಟೇಕ್ಸಲ್ಲಿ ನಾವು ನೋಡಬೇಕಾದ್ರೆ ಸೆಕೆಂಡ್ ಆಪ್ಷನ್ನು ಅಂದರೆ ಡಿಕ್ರೀಸಿಂಗ್ ಆರ್ಡರಲ್ಲಿ ಸೆಕೆಂಡ್ ಮೋಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಅಂತನೂ ಇವರು ಕೊಟ್ಟಿರೋ ಬೇಸಿಸ್ ಮೇಲೆ ನೋಡಿದಾಗ ಬಿ ಅಂತಂದಾಗ ವೆಸ್ಟ್ ಬೆಂಗಾಲ್ ಬರಬೇಕು. ಬಟ್ ವೆಸ್ಟ್ ಬೆಂಗಾಲ್ಗಿಂತ ಮಹಾರಾಷ್ಟ್ರದ ಜನಸಂಖ್ಯೆ ಹೆಚ್ಚಿರೋದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಸೊ ಈ ಕೊಟ್ಟಿರೋದ್ರ ಒಳಗೆ ಆ್ಯಕ್ಚುಲಿ ಯಾವ ಆಪ್ಷನ್ನು ನಮಗೆ ಸುಟೇಬಲ್ ಆನ್ಸರಲ್ಲಿ ಬರಲ್ಲ ಆ್ಯಕ್ಚುಲಿ. ಸೊ ಇಟ್ ಹ್ಯಾಸ್ ಟು ಬಿ ಲೈಕ್ ಉತ್ತರ ಪ್ರದೇಶ್ ಎ ಆಸ್ ದ ಆನ್ಸರ್, ದೆನ್ ಡಿ ಇಸ್ ದ ಸೆಕೆಂಡ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್. ಆ್ಯಂಡ್ ಬಿಹಾರ್ ಬರುತ್ತೆ. ಬಿಹಾರ್ ಎನಿವೆ ನಮ್ಮ 4 ಸ್ಟೇಟ್ ಮೆನ್ಷನ್ ಮಾಡಿರ್ಬೇಕಾದ್ರೆ ಅದರಲ್ಲಿ ಹೆಸರಿಲ್ಲ. ಸೊ ದೆನ್ ಕಮ್ಸ್ ಇಟ್ ಈಸ್ ವೆಸ್ಟ್ ಬೆಂಗಾಲ್, ದಟ್ ಈಸ್ ಬಿ, ಆ್ಯಂಡ್ ದೆನ್ ಇಟ್ ಶುಡ್ ಕಮ್ ಆಸ್ ಮಧ್ಯಪ್ರದೇಶ್. ಸೊ ದಿಸ್ ಈಸ್ ದ ಥಿಂಗ್ ವಾಟ್ ವಿ ಕುಡ್ ಸೇ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್. ಬಟ್ ಎನಿವೆ ದಿಸ್ ಕ್ವಶನ್ ವಿ ಹ್ಯಾವ್ ಪಿಕ್ಡ್ ಅಪ್ ಫ್ರಮ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ದಟ್ ಈಸ್ 2016, ಆ್ಯಂಡ್ ದ ಆಪ್ಷನ್ಸ್ ವಿಚ್ ಎವರ್ ಮೆನ್ಷನ್ಡ್ ಹ್ಯಾಸ್ ಬಿನ್ ಕೆಪ್ಟ್ ಆಸ್ ಇಟ್ ಈಸ್. ಸೊ ಇದೇನು ಆಪ್ಷನ್ ಕೊಟ್ಟಿದ್ದೇವೆ ಇದೇನು ಚೇಂಜಸ್ ಮಾಡಿಲ್ಲ. ಇದನ್ನು ಮಾಡದೇ ಇರೋದಕ್ಕೆ ಒಂದು ಕಾರಣ ತಂದಾಗ ನೀವು ಎಕ್ಸಾಮ್ ಹಾಲಲ್ಲಿ ಅದು ಇರಬೇಕಾದ್ರೆ ಎಲ್ಲ ಕ್ವಶನ್ನದ ಆನ್ಸರು ಯೂಶ್ವಲಿ ಸರಿಯಾಗಿರಲ್ಲ. ಸಮ್ ಟೈಮ್ ಡ್ಯೂ ಟು ಸಮ್ ಎರರ್, ಕ್ಲರಿಕಲ್ ಎರರ್ ಆಗಿ ಕೆಲವು ಸತಿ ಏನಾಗುತ್ತೆ ಈ ಆನ್ಸರ್ಸ್ಗಳೇನಾಗುತ್ತೆ ಮಿಸ್ ಮ್ಯಾಚ್ ಆಗಿರುತ್ತೆ. ಓಕೆ, ಸೊ ಈ ಮಿಸ್ ಮ್ಯಾಚ್ ಆಗಿರುವಂಥ ಕಂಟೆಕ್ಸ್ಟಲ್ಲಿ ಅದು ನಾವು ನೋಡಿದಾಗ ಬ್ಲೈಂಡಾಗಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಿಯರೆಸ್ಟ್ ಕರೆಕ್ಟ್ ಆನ್ಸರ್ ಯಾವುದಿದೆಯೋ ಅದ್ರ ಬೇಸಿಸ್ ಮೇಲೆ ಹೋಗ್ಬೋದು. ಸೊ ಈಗ ಇದರಲ್ಲಂತ ನಾವು ನೋಡಿದಾಗ ಫಸ್ಟ್ ಬಿಕಾಸ್ ವಿ ನೋ ಉತ್ತರ ಪ್ರದೇಶ್ ಇಸ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯ ಅಂತ ಗೊತ್ತಿರಬೇಕಾದ್ರೆ ಓಕೆ, ಸೊ ರೆಸ್ಟ್ ಆಲ್ ದ ಥಿಂಗ್ ನಾವು ಇದ್ರ ಮುಂದಿಂದನೇ ಕನೆಕ್ಟ್ ಮಾಡ್ಕೋತ ಹೋಗಬೇಕಾಗತ್ತೆ. ಓಕೆ, ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ಯೂಶ್ವಲಿ ಈ ರೀತಿ ಕ್ವಶನ್ಸ್ ಇದ್ದಾಗ ಏನಾಗುತ್ತೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಬಿಕಾಸ್ ದೆರ್ ಇಸ್ ನೋ ಪ್ರಾಪರ್ ಆಪ್ಷನ್ ಮೆನ್ಷನ್ಡ್ ಓವರ್ ಹಿಯರ್. ಓಕೆ, ಸೊ ಲೆಟ್ಸ್ ಸಿ fourth question. Okay, so the question is arrange the states in descending order in terms of their density of population. Yes, ಏನು ಜನಸಾಂದ್ರತೆ ಅಥವಾ ಜನದಟ್ಟಣೆ ಅಂತ ಏನು ಹೇಳ್ತೇವೆ, ಇಟ್ ಈಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಇದಕ್ಕೆ ಆ್ಯಕ್ಚುಲಿ ಜನಸಾಂದ್ರತೆ ಅಂತಲೇ ಹೇಳ್ಬೋದು. ಈ ಜನಸಾಂದ್ರತೆಗೆ ಅನುಗುಣವಾಗಿ ಇಳಿಕೆಯ ಕ್ರಮದಲ್ಲಿ ಬರೆಯಿರಿ ತಂದಿದ್ದು. ಅಂದರೆ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರೋದನ್ನು ಮೊದಲು ಬರಿಬೇಕು, ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರೋದು ನೆಕ್ಸ್ಟ್ ನಂಬರಲ್ಲಿ ಬರಿಬೇಕು. ಸೊ ದಿಸ್ ಇಸ್ ದ ಪ್ಯಾಟರ್ನ್ ವಾಟ್ ಹಿ ಈಸ್ ಆಸ್ಕಿಂಗ್. ಓಕೆ, ಈ ರೀತಿದ್ದೇ ಕ್ವಶನ್ ಕೇಳ್ತಿದ್ದಾನೆ. ಇದನ್ನೇ ನಾನು ಪ್ರೀವಿಯಸ್ ಸ್ಲೈಡಲ್ಲೂ ಮೆನ್ಷನ್ ಮಾಡಿದ್ದೆ. ಜಸ್ಟ್ ಈ ರೀತಿ ಕ್ವಶನ್ಸ್ ಬರೋ ಪಾಸಿಬಿಲಿಟಿ ಇರುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ದ ಸೇಮ್ ಕ್ವಶನ್ ಅಗೇನ್ ಹ್ಯಾಸ್ ಬಿನ್ ಫ್ರೇಮ್ಡ್ ಫ್ರಮ್ 2016 ಎಕ್ಸಾಮ್, ಗ್ರೂಪ್ ಸಿ ಲೆವೆಲ್ ಎಕ್ಸಾಮ್. ಓಕೆ, ಸೊ ಆಪ್ಷನ್ಸಲ್ಲಿ ನಾವು ನೋಡಬೇಕಾದ್ರೆ ನಾನು ಹೇಳಿದೆ ಟೇಬಲಲ್ಲಿರುವಂಥ ಫಸ್ಟ್ 4 ಬಾಟಮ್ 4 ನೋಡ್ಕೊಂಡಿದ್ವತ್ತಂದ್ರೆ ಎಷ್ಟೋ ನಮ್ಮ ಆನ್ಸರ್ ಸಿಕ್ಬಿಡುತ್ತೆ. ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರೋ ರಾಜ್ಯ ನಮ್ಮಲ್ಲಿರೋದು ಬಿಹಾರ್. ಓಕೆ, ಸೊ ಬಿಹಾರದ ಜನಸಾಂದ್ರತೆ ಅಂತ ನಾವು ನೋಡಿದ್ವತ್ತಂದರೆ ದಟ್ಸ್ ಫಸ್ಟ್, ದಟ್ ಈಸ್ 1106 ಪೀಪಲ್ ಪರ್ ಸ್ಕ್ವೇರ್ ಕಿಲೋಮೀಟರ್. ಓಕೆ, ಪ್ರತಿ ಚದರ ಕಿಲೋಮೀಟರ್ಗೆ ಬಿಹಾರದಲ್ಲಿರುವಂಥ ಜನರು ಅಂತಂದರೆ 1106 ಜನರು ವಾಸಿಸ್ತಿದ್ದಾರೆ ಅಂತ ಬರುತ್ತೆ.
ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಪಾಪ್ಯುಲೇಷನ್ ಡೆನ್ಸಿಟಿ ಸ್ಟೇಟ್ ಅಂತ ನಾವು ನೋಡಿದಾಗ ಇಟ್ ಈಸ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ದ ಜನಸಾಂದ್ರತೆ ಅಥವಾ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ನಾವು ನೋಡಿದಾಗ ಇಟ್ ಈಸ್ ನಿಯರ್ಲಿ 1028 per square kilometer. Okay, and then Uttar Pradesh has the population density of 829. Kerala has the population density of 860. Okay, per square kilometer. ಸೊ ಈ ಕಂಟೆಕ್ಸ್ಟಲ್ಲಿ ನೋಡಿದಾಗ ನಮ್ಮದು ಹೈಯೆಸ್ಟ್ ಬರಬೇಕಾಗಿರೋದು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂಥ ರಾಜ್ಯ ಅಂತ ಬರಬೇಕಾಗಿದ್ದು ಫಸ್ಟ್ ಆಪ್ಷನ್ಸಲ್ಲಿ ಫಸ್ಟ್ ಪೊಸಿಷನಲ್ಲಿ ಸಿ ಅಂತ ಬರಬೇಕಿತ್ತು. ಬಟ್ ಸಿ ಬಂದಿರೋದು ಯಾವುದೇ ಆಪ್ಷನನ್ನು ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಇಟ್ ಈಸ್ ಅ ಕ್ಲಿಯರ್ಲಿ ಮೆನ್ಷನಿಂಗ್ ಓವರ್ ಹಿಯರ್. ಓಕೆ, ಒಂದು ಇನ್ ಕೇಸು ಕ್ವಶನ್ ಫ್ರೇಮ್ ಮಾಡೋದ್ರಲ್ಲಿ ಏನಾದರೂ ತಪ್ಪಿರಬಹುದು ಅಥವಾ ಆಪ್ಷನ್ಸ್ ಕೊಡೋದ್ರಲ್ಲಿ ಏನಾದರೂ ತಪ್ಪಿದ್ದಿರಬಹುದು. ಬಟ್ ದ ಅಪ್ರೋಪ್ರಿಯೇಟ್ ದ ವೇ ವಿ ಕ್ಯಾನ್ ಸೇ C should come as the first, second it is D, third it is A, and fourth it is Uttar Pradesh. This is the most appropriate approach. Okay, so the fifth question, consider the following statements. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಪರಿಗಣಿಸಿ ಯಾವುದು ಸರಿಯಾಗಿದ್ದಾವೆ ಅಂತ ನಿರ್ಧರಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಕ್ವಶನ್ ಈಸ್ ರಿಗಾರ್ಡಿಂಗ್ ದಿ ರೈಸ್, ಭತ್ತ ಅಂತ ಹೇಳ್ತೀವಿ ಅಥವಾ ಅಕ್ಕಿ. ಓಕೆ, ರೈಸ್ ಇಸ್ ದಿ ಡಾಮಿನೆಂಟ್ ಗ್ರೇನ್ ಕ್ರಾಪ್ ಆಫ್ ಇಂಡಿಯಾ. ಅಕ್ಕಿ ಭಾರತದ ಪ್ರಧಾನ ಧಾನ್ಯ ಬೆಳೆ ಅಥವಾ ಭಾರತದ ಪ್ರಧಾನ ಆಹಾರ ಬೆಳೆ ಅಂತ ಹೇಳ್ತೇವೆ. ಸ್ಟೇಪಲ್ ಫುಡ್ ಆಫ್ ದಿ ಇಂಡಿಯನ್ಸ್, ಮೇಜರ್ ಸ್ಟೇಪಲ್ ಫುಡ್ ಆಫ್ ದಿ ಇಂಡಿಯನ್ಸ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಇಟ್ ಈಸ್ ಫುಡ್ ಕ್ರಾಪ್. ಟಿಪಿಕಲಿ ಮೆನ್ಷನಿಂಗ್ ಅಬೌಟ್ ದಿ ಫುಡ್ ಕ್ರಾಪ್, ಆಹಾರ ಧಾನ್ಯ ಬೆಳೆ ಅಥವಾ ಧಾನ್ಯ ಬೆಳೆ ಅಂತಂದಾಗ ಈಸ್ ಗಿವಿಂಗ್ ಎ ರೆಫರೆನ್ಸ್ ಆಫ್ ಫುಡ್ ಕ್ರಾಪ್ಸ್. ಓಕೆ, ಸೊ ಎರಡನೇ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ ಅಂತಂದರೆ ಭಾರತ ಅಕ್ಕಿಯನ್ನು ರಫ್ತು ಮಾಡುವ ಅಗ್ರ ದೇಶಗಳಲ್ಲಿ ಒಂದಾಗಿದೆ ಅಂತಲೂ ಹೇಳ್ತಿದ್ದಾನೆ. ಇಂಡಿಯಾ ಈಸ್ ಒನ್ ಆಫ್ ದಿ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ದಿ ರೈಸ್ ಅಂತಲೂ ಹೇಳ್ತಿದ್ದಾರೆ. ಓಕೆ, ಸೊ ಎರಡು ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಈ ಹೇಳಿಕೆಗಳಲ್ಲಿ ನಾವು ನೋಡಿದ್ವಿ ಅಂತಂದರೆ ಫಸ್ಟ್ ಏನಿದೆ, ರೈಸ್ ಇಸ್ ದಿ ಡಾಮಿನೆಂಟ್ ಫುಡ್ ಕ್ರಾಪ್ ಆಫ್ ಇಂಡಿಯಾ ಏನಿದೆ, ದಟ್ ಈಸ್ ಟ್ರೂ ಸ್ಟೇಟ್ಮೆಂಟ್, ಅದು ಸರಿಯಾಗಿರೋ ಹೇಳಿಕೆನೇ ಇದೆ. ಎರಡನೇದು, ಇಂಡಿಯಾ ಈಸ್ ಒನ್ ಆಫ್ ದಿ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ದಿ ರೈಸ್ ಅಂತ ಹೇಳ್ತೀವಿ. ಎಸ್, ಈವನ್ ದಟ್ ಸ್ಟೇಟ್ಮೆಂಟ್ ಈಸ್ ರೈಟ್. ಭಾರತ ಏನು ಆ್ಯಕ್ಚುಲಿ ಏನು ಇದೆ ಅಂತಂದರೆ ಭಾರತ ಸಾಕಷ್ಟು ಪ್ರಮಾಣದ ಅಕ್ಕಿಯನ್ನು ಅಥವಾ ಭತ್ತವನ್ನು ರಫ್ತು ಸಹ ಮಾಡುತ್ತೆ. ಓಕೆ, ಸೊ ಪ್ರತಿ ವರ್ಷ ನಾವು ರಫ್ಲಿ ಅಂತ ನಾವು ನೋಡಿದಾಗ ನಿಯರೆಸ್ಟ್ ಫಿಗರಲ್ಲಿ ಚೆಕ್ ಮಾಡಬೇಕಾದ್ರೆ ಭಾರತ ಪ್ರತಿ ವರ್ಷ ಸುಮಾರು 20 ದಶಲಕ್ಷ ಟನ್ನದಷ್ಟು, ಓಕೆ 20 ಮಿಲಿಯನ್ ಟನ್ಸ್ ರಫ್ಲಿ, ದಟ್ಸ್ ದ ಅಮೌಂಟ್ ಆಫ್ ರೈಸ್ ಇಂಡಿಯಾ ಈಸ್ ಎಕ್ಸ್ಪೋರ್ಟಿಂಗ್. ಓಕೆ, ಸೊ ಇಟ್ಸ್ ದಟ್ ಈಸ್ ವಾಟ್ ವಿ ಆರ್ ಮೆನ್ಷನಿಂಗ್ ಅಬೌಟ್ ಪರ್ ಇಯರ್. ಪ್ರತಿ ವರ್ಷ ಸುಮಾರು 20 ದಶಲಕ್ಷ ಟನ್ದಷ್ಟು ಬೆಳೆಯನ್ನು ರಫ್ತು ಮಾಡ್ತಿದ್ವಿ. ಆ್ಯಂಡ್ ವಿತ್ ದಿಸ್ ಫಿಗರ್, ದಿಸ್ ನಂಬರ್, ಇಂಡಿಯಾ ಇಸ್ ದ ಟಾಪ್ ಎಕ್ಸ್ಪೋರ್ಟರ್ ಆಫ್ ದಿ ರೈಸ್ ಇನ್ ದ ವರ್ಲ್ಡ್. ಅತಿ ಹೆಚ್ಚು ಭತ್ತ ಅಥವಾ ಅಕ್ಕಿಯನ್ನು ರಫ್ತು ಮಾಡ್ತಾ ಇರುವಂಥ ರಾಷ್ಟ್ರ ಅಂತ ಹೇಳ್ತೇವೆ. ಇದಕ್ಕೆ ಕಂಪೇರಿಟಿವಲ್ಲಿ ನಾವು ನೋಡಿದಾಗ ಸೆಕೆಂಡ್ ಹೈಯೆಸ್ಟ್ ಎಕ್ಸ್ಪೋರ್ಟರ್ ಆಫ್ ದಿ ಪ್ಯಾಡಿ ಅಥವಾ ರೈಸ್ ಇನ್ ದ ವರ್ಲ್ಡ್ ಅಂತ ಕನ್ಸಿಡರ್ ಮಾಡಿದಾಗ ಹಿಯರ್ ಇಟ್ ಈಸ್ ವರ್ಡ್ ಟಿಪಿಕಲ್ ಆಗಿ ಅಕ್ಕಿ ಅಂತ ಹೇಳ್ತಿದ್ದಾರೆ ಅಂತಂದರೆ ದ ರೈಸ್ ಒನ್ ದ ವರ್ಡ್ ಇಟ್ ಈಸ್ ಬೀಯಿಂಗ್ ಮೆನ್ಷನ್ಡ್, ಇಟ್ ಈಸ್ ಪಾಲಿಶ್ಡ್ ರೈಸ್ ವಿಚ್ ವಿ ಆರ್ ರೆಫರಿಂಗ್ ಅಬೌಟ್. ಓಕೆ, ಸೊ ಈ ಸೆಕೆಂಡ್ ಹೈಯೆಸ್ಟ್ ಪಾಲಿಶ್ಡ್ ರೈಸನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ರಾಷ್ಟ್ರ ಅಂತಂದಾಗ ದಟ್ ಈಸ್ ಥೈಲ್ಯಾಂಡ್. ಬಟ್ ಈಗ ಇಂಡಿಯಾ ಮತ್ತು ಥೈಲ್ಯಾಂಡಿಗೆ ಕಂಪೇರ್ ಮಾಡಿದಾಗ ಇಂಡಿಯಾ ಈಸ್ ಆ್ಯಕ್ಚುಲಿ ಆಲ್ಮೋಸ್ಟ್ 2.5 ಟೈಮ್ಸ್ ಮೋರ್ ದ್ಯಾನ್ ದಿ Thailand what it exports. So Thailand export ಮಾಡೋದು roughly around 8.5 million tons per year. Okay, so India is exporting, that's the highest in the world. ಓಕೆ, ಸೊ ಇದೇ ರೀತಿ ಆಗಿರ್ಬೋದು ಬೇರೆ ಯಾವುದಾದ್ರೂ ಕ್ರಾಪ್ ಅದು ಆಗಿತ್ತಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ನೋಡಬೇಕಾದ್ರೆ ಸೇ ಫಾರ್ ಎಕ್ಸಾಂಪಲ್ ಇದೇ ರೀತಿ ಕ್ವಶನ್ನು ಅವ್ನು ನಾಳೆ ವೀಟದ ರಿಲೇಟೆಡ್ ಕೇಳಬಹುದು ಅಥವಾ ಶುಗರ್ ಕೇನದ ರಿಲೇಟೆಡ್ ಆಗಿ ಕೇಳಿ, ಶುಗರದ್ದು ರಿಲೇಟೆಡ್ ಆಗಿನೇ ಅಂದರೆ ಸಕ್ಕರೆಗೆ ಸಂಬಂಧಪಟ್ಟಂಗೆ ಸಕ್ಕರೆಯನ್ನು ರಫ್ತು ಮಾಡ್ತಿದ್ದೀವಿ ಅಥವಾ ಸಕ್ಕರೆ ನಾವು ಬೆಳಿತಾರ ಅಂತ ಶುಗರ್ ಕೇನ್ ಆಗಿರ್ಬೋದು, ಸಕ್ಕರೆ ಉತ್ಪಾದನೆ ನಮಗೆ ಸಾಕಾಗುತ್ತೋ ಅಥವಾ ನಾವು ರಫ್ತು ಮಾಡ್ತಿದ್ದೀವಿ ಅಥವಾ ಆಮದು ಮಾಡ್ಕೊಳ್ತೀವಿ, ದೀಸ್ ಆಲ್ ದ ಥಿಂಗ್ಸ್ ಲುಕ್ ಆಫ್ಟರ್. ಓಕೆ, ಸೊ ಬೇರೆ ಕ್ರಾಪ್ಸ್ಗಳಿಗೇನಿದೆ, ಬೇರೆ ಬೆಳೆಗಳಿಗೇನಿದ್ದಾವೆ ಸಾಧ್ಯ ಆದಷ್ಟು ಈ ರೀತಿ ಫ್ಯಾಕ್ಟ್ಸ್ಗಳಿರೋದನ್ನು ನೋಡ್ಕೊಂಡು ಇಟ್ಕೊಳ್ಳಿ. ಸೊ ದಟ್ ದ ನೆಕ್ಸ್ಟ್ ಎಕ್ಸಾಮ್ಸ್ ಬಿಕಮ್ ಮಚ್ ಈಸಿಯರ್ ಫಾರ್ ಯು. ಓಕೆ, ಸೊ ದ ಸಿಕ್ಸ್ತ್ ಕ್ವಶನ್, ವಿಚ್ ಅನಿಮಲ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಆಸ್ ದಿ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಆಫ್ ಇಂಡಿಯಾ. ಓಕೆ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯನ್ನು ಎಂದು ಯಾವುದನ್ನು ಘೋಷಿಸಲ್ಪಟ್ಟಿದೆ ಅಂತ ಕೇಳಿದೆ. ಓಕೆ, ಸೊ ಐ ವಿಲ್ ಗಿವ್ ಸಮ್ 30 seconds ಆಫ್ ದಿ ಟೈಮ್. ಥಿಂಕ್ ಆನ್ ದಿಸ್ ಕ್ವಶನ್, ವಾಟ್ ಕುಡ್ ಬಿ ದ ಆನ್ಸರ್. ಇಟ್ಸ್ ಎನಿವೇ ಮೆಮರಿ ಬೇಸ್ಡ್ ಕ್ವಶನ್, ಫ್ಯಾಕ್ಚುಯಲ್ ಕ್ವಶನ್ ಐ ವುಡ್ ಸೇ. ಇಟ್ಸ್ ಅ ಫ್ಯಾಕ್ಚುಯಲ್ ಕ್ವಶನ್. ಓಕೆ,
ನಿಮಗೆ ಅದು ಗೊತ್ತಿತ್ತಂದರೆ ಆ ಫ್ಯಾಕ್ಟು ಆನ್ಸರನ್ನು ಈಸಿಯಾಗಿ ಮಾಡಿಬಿಡ್ಬೋದು. ಅದರ್ವೈಸ್ ಗೆಸ್ಸಿಂಗ್ ಆಫ್ ದೀಸ್ ಕೈಂಡ್ ಆಫ್ ದ ಥಿಂಗ್ ಇಟ್ ಈಸ್ ಬಿಟ್ ರಿಸ್ಕಿ. ಓಕೆ, ಸೊ ಇಂಥಲ್ಲೇ ಚಾನ್ಸ್ ಅದು ತೊಗೊಳಕ್ಕೆ ಹೋಗಬೇಡಿ, ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಇನ್ ಕೇಸ್ ಗೊತ್ತಿತ್ತಂದರೆ ಆಪ್ಟ್ ಮಾಡಿ, ಅದರ್ವೈಸ್ ಇಟ್ಸ್ ಬೆಟರ್ ಟು ಲೀವ್ ದೀಸ್ ಕೈಂಡ್ ಆಫ್ ದ ಕ್ವಶನ್. ಯಾಕಂದರೆ ನಿಮ್ಮದು ಪ್ರೊಬಾಬಿಲಿಟಿ 25% ಬಂದುಬಿಡುತ್ತಿಲ್ಲ ಚಾನ್ಸ್ ಗೆಸ್ ಮಾಡಬೇಕಾದ್ರೆ. ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಓವರ್ ಹಿಯರ್ ಇಟ್ ಈಸ್ ಗ್ಯಾಂಗೆಟಿಕ್ ಡಾಲ್ಫಿನ್. ಗಂಗಾ ನದಿ ಒಳಗೆ ಕಂಡು ಬರ್ತಾ ಇರುವಂಥ ಡಾಲ್ಫಿನ್ ಅಂತ ಏನು ಹೇಳ್ತೀವಲ್ಲ, ಇದು ದಿಸ್ ಹ್ಯಾಸ್ ಬೀನ್ ಕನ್ಸಿಡರ್ಡ್ ಆಸ್ ದಿ ನ್ಯಾಷನಲ್ ಅಕ್ವಾಟಿಕ್ ಎನಿಮಲ್. ಓಕೆ, ಇದು ಸಿಹಿ ನೀರಿನ ಡಾಲ್ಫಿನ್ ಅಂತ ಹೇಳ್ತೇವೆ. ಇಟ್ ಈಸ್ ಫ್ರೆಶ್ ವಾಟರ್ ಆರ್ ಸ್ವೀಟ್ ವಾಟರ್ ಡಾಲ್ಫಿನ್. ಓಕೆ, ಆ್ಯಂಡ್ ಇಟ್ ಈಸ್ ಸೀನ್, ಇದೇನಿದೆಯಲ್ಲ ಈ ಡಾಲ್ಫಿನ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಇದಕ್ಕೊಂದು ನಿಕ್ ನೇಮ್ ಅಂತ ಹೇಳ್ತೇವೆ. ಈವನ್ ಇಟ್ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಸುಸು, SU. ಓಕೆ, ಸೊ ಅಟ್ಲೀಸ್ಟ್ ಟ್ರೈ ಟು ರಿಮೆಂಬರ್ ಇವನ್ ದಿಸ್ ನೇಮ್. ಓಕೆ, ಇದು ಅಂದರೆ ಗ್ಯಾಂಗೆಟಿಕ್ ಡಾಲ್ಫಿನ್ ಈಸ್ ಈವನ್ ಕಾಲ್ಡ್ ಆಸ್ ಸುಸು. ಓಕೆ, ಇದು ನ್ಯಾಷನಲ್ ಅಕ್ವಾಟಿಕ್ ಎನಿಮಲ್ ಅಂತ ನಾವು ಘೋಷಣೆ ಮಾಡಿರೋದು, ದಟ್ ಈಸ್ ಡಿಕ್ಲೇರ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ 2009. 2009 ಇದನ್ನು ಓಕೆ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಘೋಷಣೆ ಮಾಡಿದ್ದಾರೆ. ಓಕೆ, ಈ ಗ್ಯಾಂಗೆಟಿಕ್ ಡಾಲ್ಫಿನ್ ಅಂತ ಏನು ಹೇಳ್ತೀವಲ್ಲ, ಇದು ಪ್ರಮುಖವಾಗಿ ಕಂಡು ಬರುವುದತ್ತಂದರೆ, ಈಗ ಅಲ್ಲೇ ಹೆಸರೇ ಹೇಳಬೇಕಾದ್ರೆ ಇದು ಏನು ಮೇಜರ್ ಆಗಿ ಗಂಗಾ ನದಿಯಲ್ಲಿ ಸಿಗುತ್ತೆ. ಓಕೆ, ಗಂಗಾ ನದಿ ಜೊತೆಗೆ ಬೇರೆ ಯಾವ್ಯಾವ ನದಿಗಳಲ್ಲಿ ಗ್ಯಾಂಗೆಟಿಕ್ ಡಾಲ್ಫಿನ್ ಸಿಗುತ್ತಂದರೆ ಬ್ರಹ್ಮಪುತ್ರ ನದಿ. ಓಕೆ, ಅಟ್ ದ ಸೇಮ್ ಟೈಮ್ ಇನ್ ದ ಬಾಂಗ್ಲಾದೇಶ್ ದೆರ್ ಇಸ್ ಮೇಘನಾ ರಿವರ್. ಮೇಘನಾ ನದಿ, ಇದು ಬ್ರಹ್ಮಪುತ್ರದ ಉಪನದಿ ಮೇಘನಾ ನದಿಯಲ್ಲೂ ಸಹ ಈ ಗ್ಯಾಂಗೆಟಿಕ್ ಡಾಲ್ಫಿನ್ ಅಂತ ಏನು ಹೇಳ್ತೀವಿ ಈ ಪ್ರಾಣಿ ಕಂಡು ಬರುತ್ತೆ. ಆ್ಯಂಡ್ ಈವನ್ ಅಟ್ ರಿವರ್, ಓಕೆ, ಸಂಗಾ ರಿವರ್ ಆಫ್ ನೇಪಾಳಲ್ಲಿರುವಂಥ ಸಂಗಾ ನದಿ ಅಂತ ಅನ್ಬೋದು. ಓಕೆ, ಸೊ ಈ ರೀತಿ ಬೇರೆ ನದಿಗಳಲ್ಲೂ ಕಂಡು ಬರುತ್ತೆ, ಬಟ್ ಮೇಜರ್ ಆಗಿರೋದು ಆ್ಯಕ್ಚುಲಿ ಗಂಗಾ ನದಿ, ಬ್ರಹ್ಮಪುತ್ರ, ಮೇಘನಾ ನದಿ ಮತ್ತು ನೇಪಾಳಲ್ಲಿರುವಂಥ ನದಿ. ಓಕೆ, ಸೊ ಈ ರೀಜನಲ್ಲಿರುವಂಥ ಪ್ರಾಣಿ. Okay, so let's move on to the next question. This question was asked even in UPSC. IAS prelims allu idrad related question ಕೇಳಿದ್ದಾರೆ. I think so in 2016 or 2017 ಅನ್ಬೋದು. This question was even framed in UPSC prelims. Okay, so the question, IR20 and Ratna are two important varieties of which of the following crop ಅಂತ ಕೇಳಿದ್ದಾರೆ. IR20 ಮತ್ತು ರತ್ನ ಎಂಬ ಕೆಳಗಿನ ಬೆಳೆಯ ಯಾವ ಬೆಳೆಯ ಮುಖ್ಯ ಬಗೆಗಳು ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ಸಲ್ಲಿ ಗೋಧಿ ಅಂತ ಕೊಟ್ಟಿದ್ದಾನೆ, ಬಾಜ್ರಾ. ಓಕೆ, ಗೋಧಿ ದಟ್ ಈಸ್ ವೀಟ್, ಬಾಜ್ರಾ, ಪ್ಯಾಡಿ ಮತ್ತು ಜೋವಾರ್. ಓಕೆ, ಗೋಧಿ, ಬಾಜ್ರಾ ಅಂತಂದರೆ ಬಾಜ್ರಾಗ ಕನ್ನಡಲ್ಲಿ ಸಜ್ಜೆ ಅಂತ. ಓಕೆ, ಪ್ಯಾಡಿ ಭತ್ತ, ಜೋಳ ಆ್ಯಸ್ ಇಟ್ ಈಸ್. ಓಕೆ, ಸೊ IR20 ಮತ್ತು ರತ್ನ ಇದು ತಳಿಗಳು ಆ್ಯಕ್ಚುಲಿ ಇವು. ಓಕೆ, ಈ ತಳಿಗಳು ಯಾವ ಬೆಳೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಿದ್ದಾನೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ IR20, ದಟ್ ಈಸ್ IR ಸ್ಟ್ಯಾಂಡ್ಸ್ ಫಾರ್ ಓವರ್ ಹಿಯರ್ ಇಟ್ ಈಸ್ ಇಂಟರ್ನ್ಯಾಷನಲ್ ರೈಸ್. ಇಂಟರ್ನ್ಯಾಷನಲ್ ರೈಸ್. ಸೊ ಇಂಟರ್ನ್ಯಾಷನಲ್ ರೈಸ್ IR ಅಂತನೋ ವರ್ಡನ್ನೇ ನಾವು ನೋಡಿದಾಗ, ಎಬ್ರಿವೇಟ್ ಟರ್ಮಲ್ಲಿ ನೋಡಿದಾಗ ಇಂಟರ್ನ್ಯಾಷನಲ್ ರೈಸ್ ಅಂತ ಅನ್ನೋದು ಇಲ್ಲೇ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಇಟ್ ಈಸ್ ದೀಸ್ ಆರ್ ದಿ ವೆರೈಟೀಸ್ ಆಫ್ ಆ್ಯಕ್ಚುಲಿ ಪ್ಯಾಡಿ. ಓಕೆ, IR20 ಆಗಿರ್ಬೋದು. ದೆರ್ ಆರ್ ಮೆನಿ ಅದರ್ ವೆರೈಟೀಸ್ ಹ್ಯಾವ್ ಬೀನ್ ಡೆವಲಪ್ಡ್ ಇನ್ ದ ವರ್ಲ್ಡ್ ಲೈಕ್ IR20, IR64 or IR29 ಅಂತ ಅನ್ಬೋದು. ಸೊ ದೆರ್ ಆರ್ ಮಲ್ಟಿಪಲ್ ಟೈಪ್ ಆಫ್ ದಿ ವೆರೈಟೀಸ್ ವಿಚ್ ಹ್ಯಾಸ್ ಬೀನ್ ಡೆವಲಪ್ಡ್ ಆ್ಯಂಡ್ ಈವನ್ Jaya, Ratna are also the varieties what we typically called dwarf varieties of rice variant. Okay, so straightforward question it is, nothing much to think on all these kind of the thing. Either the fact related ಗೊತ್ತಿತ್ತಂದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. I would say these kind of the questions would hardly take around 15 seconds of your time. ಅದಕ್ಕಿಂತ ಹೆಚ್ಚು ಅದಕ್ಕೆ ಸ್ಪೆಂಡ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ಬಿಕಾಸ್ ಫ್ಯಾಕ್ಚುಯಲ್ ಆಗಿದೆ, ನಿಮ್ಗೆ ಫ್ಯಾಕ್ಟ್ ಆನ್ಸರ್ ಗೊತ್ತಿತ್ತಂದರೆ ಮುಗಿದು ಹೋಗಿಬಿಡುತ್ತೆ. ಇಲ್ಲತ್ತಂದರೆ ಇಟ್ಸ್ ಬೆಟರ್ ಟು ಲೀವ್ ದೀಸ್ ಕೈಂಡ್ ಆಫ್ ದ ಕ್ವಶನ್. ಅಲ್ಟಿಮೇಟ್ಲಿ ಏನಾಗುತ್ತೆ, ಕಟ್ ಆಫ್ ಕ್ರಾಸ್ ಮಾಡಿ ಯಾವುದು ಸರಿ ಮಾಡ್ತೀನಿ ಯಾವುದು ತಪ್ಪು ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಅಟ್ ದ ಎಂಡ್ ಆಫ್ ದಿ ಡೇ, ಅಟ್ ದ ಎಂಡ್ ಆಫ್ ದಿ ಎಕ್ಸಾಮ್, ವೆದರ್ ಯು ಆರ್ ಏಬಲ್ ಟು ಸ್ಕೋರ್ ಮೋರ್ ದ್ಯಾನ್ ಕಟ್ ಆಫ್, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ಟೂ ಮಚ್ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ ಇನ್ ಕೇಸ್ ಈ ಫ್ಯಾಕ್ಟದ ರಿಲೇಟೆಡ್ ಆನ್ಸರ್ ಗೊತ್ತಿರಲಿಲ್ಲ ಅಂದರೆ. Okay, 8th question, Lake Superior, the largest freshwater lake in the world, is located in. ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಏನು ಹೇಳ್ತೀವಿ ಲೇಕ್ ಸುಪೀರಿಯರ್
ಯಾವ ರಾಷ್ಟ್ರದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಕ್ವಶನ್ನಲ್ಲಿ ಕೇರೋ ಬೇಸಿಸ್ ಮೇಲೆ ಇನ್ ದ ವರ್ಲ್ಡ್, ಪ್ರಪಂಚದಲ್ಲಿ ನಾವು ನೋಡಬೇಕಾದ್ರೆ, ಓಕೆ, ನಾರ್ತ್ ಅಮೇರಿಕನ್ ಕಾಂಟಿನೆಂಟಲ್ಲಿ, ಓಕೆ, ಇನ್ ದ ನಾರ್ತ್ ಅಮೇರಿಕನ್ ಕಾಂಟಿನೆಂಟ್, ಇನ್ ಬಿಟ್ವೀನ್, if you are considering, so USA is over here, Canada is over here. Okay, so ಈ ಕೆನಡಾ USA ಬಾರ್ಡರಲ್ಲಿ ನಾವು ನೋಡಿದಾಗ ಇಲ್ಲಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ದಿಸ್ ಇಸ್ ದ ಬಾರ್ಡರ್, ದಿಸ್ ಇಸ್ USA ಆ್ಯಂಡ್ ದಿಸ್ ಇಸ್ ಕೆನಡಾ. ಓಕೆ, ಈ ಎರಡು ಬಾರ್ಡರ್ ಮಧ್ಯೆ ಅಂದರೆ ಎರಡು ರಾಷ್ಟ್ರಗಳ ಗಡಿ ಮಧ್ಯದಲ್ಲಿ 5 ಲೇಕ್ಸ್ಗಳ ಕಂಡುಬರುತ್ತೆ, ಅಂದರೆ 5 ಕೆರೆಗಳ ಕಂಡುಬರುತ್ತೆ. ಓಕೆ, ಸೊ ದೋಸ್ ಆಫ್ 5 ಲೇಕ್ಸ್ ಟುಗೆದರ್ ಕಾಲ್ಡ್ ಆಸ್ ಗ್ರೇಟ್ ಲೇಕ್ಸ್ ಆಫ್ ನಾರ್ತ್ ಅಮೇರಿಕಾ. ಓಕೆ, ಸೊ ಈ 5 ಸರೋವರಗಳಂತೇನು ಹೇಳ್ತೀವಿ ಅಥವಾ ಕೊಳಗಳಂತೇನು ಹೇಳ್ತೀವಿ ಅಥವಾ ದ ಲೇಕ್ಸ್ ಅಂತ ನಾವು ನೋಡಿದಾಗ, ಇದರಲ್ಲಿ 4 ಸರೋವರಗಳೇನಿದ್ದಾವೆ ಟಿಪಿಕಲ್ ಆಗಿ ಬಾರ್ಡರಲ್ಲೇ ಬರುತ್ತೆ. ಈಗ ಇದೇ ಇಮೇಜನ್ನು ನೀವು ನೋಡಿದರೆ ತಿಳ್ಕೊಳ್ಳಿ. ಓಕೆ, ಲೆಟ್ ಅಸ್ ಸಿ. ಓಕೆ, ಸೊ ಹಿಯರ್ ಈಸ್ ಒನ್ ಲೇಕ್. ಓಕೆ, ಸೊ ಈಗ ಕ್ಲಿಯರಾಗಿ ನೋಡ್ಬೋದು, ಅದು ಕೆನಡಾಗೂ ಟಚ್ ಆಗಿದೆ ಮತ್ತು USA ಟಚ್ ಆಗಿದೆ. ಸೊ ಈಗ ನಮ್ಗೆ ಕೇಳಿರುವಂಥದ್ದು ಏನಿದೆ ಅಲ್ಲ, ಲೇಕ್ ಸುಪೀರಿಯರ್ ಅಂತ ಏನು ಕೇಳಿದರೆ, ದಿಸ್ ಈಸ್ ವಾಟ್ ಈಸ್ ಆ್ಯಕ್ಚುಲಿ ಲೇಕ್ ಸುಪೀರಿಯರ್. ಓಕೆ, ಇಲ್ಲಿ ಬರ್ತಾ ಇರೋದು ಏನಿದೆ, ದಿಸ್ ಪಾರ್ಟ್, ಇಲ್ಲಿರುವಂಥ ಸರೋವರ ಏನಿದೆ ದಟ್ ಈಸ್ ಕಾಲ್ಡ್ ಮಿಚಿಗನ್, ದಿ ಲೇಕ್ ಮಿಚಿಗನ್. ಓಕೆ, ಆ್ಯಂಡ್ ಓವರ್ ಹಿಯರ್ ದಿಸ್ ಈಸ್ ಕಾಲ್ಡ್ ಲೇಕ್ ಹ್ಯೂರಾನ್. ಓಕೆ, ಅಥವಾ ಹ್ಯೂರಾನ್ ಸರೋವರ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಈಸ್ ಲೇಕ್ ಎರಿ. ಆ್ಯಂಡ್ ಫೈನಲಿ ದ 5th ಒನ್ ದಟ್ ಈಸ್ ಓವರ್ ಹಿಯರ್. ಓಕೆ, ಸೊ ಇದು ಲೇಕ್ ಒಂಟಾರಿಯೋ. ಓಕೆ, ಸೊ ಈ 5 ಸರೋವರಗಳನ್ನು ಸೇರಿ, ಐ ವುಡ್ ರೈಟ್ ದಿಸ್ ಒನ್ ಆಲ್ಸೋ, ಲೇಕ್ ಸುಪೀರಿಯರ್. ಓಕೆ, ಸೊ 5 ಸರೋವರಗಳನ್ನು ಸೇರಿಸಿನೇ ನಾವು ಗ್ರೇಟ್ ಲೇಕ್ಸ್ ಅಂತ ಹೇಳ್ತಿದ್ದೀವಿ. ಇದರಲ್ಲಿ 4 ಸರೋವರಗಳು, ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಕ್ವಶನ್ಸನ್ನು ನಾನು ಮೆನಿ ಟೈಮ್ಸ್ ನೋಡಿದ್ದೀನಿ. ಓಕೆ, ಇದನ್ನೇ ರಿಲೇಟೆಡ್ ಆಗಿ ಯಾವ ಸರೋವರ ಸಂಪೂರ್ಣವಾಗಿ ಅಮೇರಿಕಾದಲ್ಲಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಲೇಕ್ ಅಮಂಗ್ ದಿಸ್ 5 ಇಸ್ ಕಂಪ್ಲೀಟ್ಲಿ ಲೊಕೇಟೆಡ್ ಇನ್ USA ಅಂತಲೂ ಸಾಕಷ್ಟು ಸತೆ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಇನ್ ದ್ಯಾಟ್ ಕೇಸ್ ಕಂಪ್ಲೀಟ್ಲಿ USA ಅಲ್ಲಿ, ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿ ಏನೇ ಅಂತಂದಾಗ ಆ್ಯಕ್ಚುಲಿ ಇದು ಏನಿದೆ ಮಿಚಿಗನ್. ಓಕೆ, ಇದು 4 ಏನಿದ್ದಾವೆ, ಉಳಿದಿರುವಂಥ 4 ಅಂತ ನಾವೇನು ನೋಡ್ತಿದ್ದೀವಲ್ಲ, ದೇ ಆರ್ ಇನ್ ಬಿಟ್ವೀನ್ ಕೆನಡಾ ಆ್ಯಂಡ್ ದಿ USA. ಓಕೆ, ಸೊ ಈಗ ಕಮಿಂಗ್ ಟು ದಿಸ್ ಕ್ವಶನ್, ವಾಟ್ ಹಿ ಈಸ್ ಆಸ್ಕಿಂಗ್, ಲೇಕ್ ಸುಪೀರಿಯರ್ ದಿ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ದ ವರ್ಲ್ಡ್ ಅಂತ ಏನು ಕೇಳ್ತಿದ್ದಾನೆ. ಆಪ್ಷನ್ಸಲ್ಲಿ ಕೊಡಬೇಕಾದ್ರೆ ಲೇಕ್ ಸುಪೀರಿಯರು ನಮಗೆ ಗೊತ್ತಿರೋ ಬೇಸಿಸ್ ಮೇಲೆ ಇದು ಕೆನಡಾದಲ್ಲೂ ಬಾರ್ಡರ್ಗಿದೆ ಮತ್ತು ಅಮೇರಿಕಾದಲ್ಲೂ ಇದೆ. ಓಕೆ, ಸೊ ಆ ಲೇಕದ ಮಧ್ಯದಲ್ಲಿನೇ ಬಾರ್ಡರ್ ಪಾಸಾಗಿ ಹೋಗುತ್ತೆ, ಗಡಿ ರೇಖೆ. ಸೊ ಈ ಕಂಟೆಕ್ಸ್ಟಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಒಳಗೆ USA ಇದೆ, ಕೆನಡಾನೂ ಇದೆ. ಓಕೆ, ಸೊ ವಿತಿನ್ ದಿಸ್ ಸಿ Russia and Brazil, anyway these are not the option because Russia majorly in the Asian continent, Brazil in the South American continent. So these options are absolutely eliminated. ಕ್ವಶನ್ ಈಗ ಬರೋದು USA ಮತ್ತು ಕೆನಡಾದಲ್ಲಿ ಯಾವ ಬರಬಹುದು ಅಂಥೇಳಿ. ಎರಡದ್ರದ್ದು ಮಧ್ಯದಲ್ಲಿ ಗಡಿಯಲ್ಲಿ ಬರೋದ್ರಿಂದ ಓಕೆ ಆಬ್ಸಲ್ಯೂಟಾಗಿ ಇದೇ ಆನ್ಸರ್ ಬರುತ್ತಂತ ಹೇಳೋಕ್ಕಾಗಲ್ಲ. ಬಟ್ ಈವನ್ ದೆನ್ ಈಗ ಕೊಟ್ಟಿರೋ 4 ಆಪ್ಷನಲ್ಲಿ ಎಕ್ಸಾಮ್ ಹಾಲಲ್ಲಿ ಇದ್ದಾಗ ಯಾವುದನ್ನು ಆಪ್ಟ್ ಮಾಡಿದರೆ ಬೆಟರು, ಸೇಫೆಸ್ಟ್ ಅಂತ ಕನ್ಸಿಡರ್ ಮಾಡಿದ್ವಿ ಅಂತಂದರೆ ದಟ್ ಈಸ್ ಆ್ಯಕ್ಚುಲಿ ಕನ್ಸಿಡರ್ಡ್ ಆಸ್ USA. ಓಕೆ, ಕಾರಣ ತಂದಾಗ ಈ ಲೇಕ್ಸ್ಗಳದ್ದು ಸರ್ಫೇಸ್ ಏರಿಯಾ ಅದು ಹಿಂಗೆ ಚೆಕ್ ಮಾಡ್ಕೋತ ಇಂಡಿವಿಜುವಲಾಗಿ ಪ್ರತಿ ಒಂದರದ್ದನ್ನು ನೋಡ್ಕೋತ ಹೋಗೋದು ಡಿಫಿಕಲ್ಟ್ ಆಗುತ್ತೆ. ಬಟ್ ಸ್ಟಿಲ್ಲು ಈ ಮೇಜರ್ ಪಾರ್ಟ್ ಏನಿದೆ ಲೇಕ್ ಸುಪೀರಿಯರದ್ದು, ಅಂದರೆ ಮೇಲ್ಮೈ ವಿಸ್ತೀರ್ಣ ಅಂತ ಏನು ಹೇಳ್ತೀವಿ ಈ ಸರೋವರದ್ದು ಮೇಜರ್ ಆಗಿರೋದು USA ಅಲ್ಲಿ. ಓಕೆ, so since the major surface area of this lake is in USA, it's better to be on safer side. USA has to be considered as the answer for this question. Okay, so let's move on. The brightest planet. ಓಕೆ, ಅತಿ ಪ್ರಕಾಶಮಾನವಾದ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಒನ್ ಆಫ್ ದಿ ಫಿಸಿಕಲ್ ಜಿಯೋಗ್ರಫಿ ಕ್ವಶನ್, ಟಿಪಿಕಲಿ ಆಸ್ಟ್ರೋಫಿಸಿಕ್ಸ್ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಕ್ವಶನ್ನು. ಅಗೇನ್ 2016 ಕೇಳಿರುವಂಥದ್ದು ಇದ್ದಿದ್ದ ಸಲುವಾಗಿ ಅದನ್ನೂ ಪಿಕ್ ಮಾಡಿದ್ದೇವೆ. Okay, so take some 15-20 seconds of time, try to go through this question. ಆಪ್ಷನ್ಸ್ ಏನು ಕೇಳಿದ್ದಾನೆ, ಗುರು, ಮಂಗಳ, ಶುಕ್ರ ಮತ್ತು ಬುಧ ಅಂಥೇಳಿ 4 ಆಪ್ಷನನ್ನು ಕೊಟ್ಟಿದ್ದಾನೆ. ಜುಪಿಟರ್, ಮಾರ್ಸ್, ವೀನಸ್ ಆ್ಯಂಡ್ ದಿ ಮರ್ಕ್ಯುರಿ. ಓಕೆ, ಸೊ ಬಿಲೋ ಸೋಲಾರ್ ಸಿಸ್ಟಮದ್ದು ಇಮೇಜನ್ನು ಕೊಟ್ಟಿದೆ. ಯು ಕ್ಯಾನ್ ಗೋ ಥ್ರೂ ದ ಕ್ರೊನಾಲಜಿಕಲ್ ಆರ್ಡರ್ ಆಫ್ ದೀಸ್ ಪ್ಲಾನೆಟ್ಸ್. ಕ್ರಮಾನುಗತವಾಗಿ ಗ್ರಹಗಳದ್ದು
ಸೂರ್ಯನಿಗೆ ಅತಿ ಸಮೀಪವಾಗಿರೋದು, ಸೂರ್ಯನಿಗೆ ಅತಿ ದೂರವಾಗಿರುವಂಥ ಗ್ರಹ, ಇದು ಪ್ರತಿಯೊಂದೂ ಈ ರೀತಿ ನೋಡ್ಕೋಬೋದು. ಸೊ ಈ ಕೊಟ್ಟಿರೋ ಕ್ವಶನಲ್ಲಿ ಆ್ಯಕ್ಚುಲಿ ಆನ್ಸರ್ ಅಂತ ನಾವು ನೋಡಿದಾಗ ಇದು ಶುಕ್ರ, ವೀನಸ್. ದಟ್ಸ್ ದಿ ಅಪ್ರೋಪ್ರಿಯೇಟ್ ಆನ್ಸರ್. ಓಕೆ, ಸೊ ವೀನಸ್, it is considered as the brightest in the sky after sun and moon. ಸೂರ್ಯ ಮತ್ತು ಚಂದ್ರನ್ ಬಿಟ್ಟಿವೆ ಅಂತಂದರೆ ಓಕೆ, ಭೂಮಿಯಿಂದ ನೋಡಬೇಕಾದ್ರೆ ಅತಿ ಪ್ರಕಾಶಮಾನವಾಗಿರುವಂಥ ಆಕಾಶಕಾಯ ಅಂತ ಹೇಳ್ತೇವೆ. ಓಕೆ, ಸೊ ದಟ್ಸ್ ದ ಬ್ರೈಟೆಸ್ಟ್ ಆಫ್ಟರ್ ಸನ್ ಆ್ಯಂಡ್ ದಿ ಮೂನ್. ಇಫ್ ಐ ಸೇ ರಾತ್ರಿ ಆಕಾಶ ಅಂತ ಕನ್ಸಿಡರ್ ಮಾಡಿದೆ, ಇಫ್ ಐ ಕನ್ಸಿಡರ್ ಇಟ್ ಆಸ್ ಅ ನೈಟ್ ಸ್ಕೈ ಅಂತ ಕನ್ಸಿಡರ್ ಮಾಡಿದ್ರೆ ಆಫ್ಟರ್ ಮೂನ್ ದಟ್ಸ್ ದಿ ಬ್ರೈಟೆಸ್ಟ್. ಒಟ್ಟಾರೆಯಾಗಿ ನಾವು ನೋಡೋದತ್ತಂದ್ರೆ ಸೂರ್ಯ ಚಂದ್ರನ ಮುಗಿದಾದ್ಮೇಲೆ ನೋಡೋದತ್ತಂದ್ರೆ ಇಟ್ ಈಸ್ ವೀನಸ್, ದಟ್ಸ್ ದಿ ಬ್ರೈಟೆಸ್ಟ್. ಓಕೆ, ಪ್ರತಿಯೊಂದು ಗ್ರಹಗಳಿಗೂ ಯುನೀಕ್ ಟ್ರೇಟ್ಗಳಿದ್ದಾವೆ. ಯು ಕ್ಯಾನ್ ಗೋ ಥ್ರೂ ಲೈಕ್ ದಿಸ್ ಇಸ್ ದ ಸ್ಮಾಲೆಸ್ಟ್ ಪ್ಲಾನೆಟ್ ಮರ್ಕ್ಯುರಿ, ಅತಿ ಚಿಕ್ಕ ಗ್ರಹ ಅಂತ ಅನ್ಬೋದು. ವೀನಸ್ ಹಾಟೆಸ್ಟ್ ಪ್ಲಾನೆಟ್ ಆಗಿರ್ಬೋದು. ಇಟ್ ಈಸ್ ಇವನ್ ಕಾಲ್ಡ್ ಅರ್ತ್ಸ್ ಟ್ವಿನ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಅತಿ ಪ್ರಕಾಶಮಾನವಾಗಿರುವಂಥದ್ದು ಆಯಿತು. ಅರ್ತ್ ಎನಿವೇ ದ ಲಿವಿಂಗ್ ಪ್ಲಾನೆಟ್ ಆಫ್ ಅವರ್ ಸೋಲಾರ್ ಸಿಸ್ಟಮ್. ಮಾರ್ಸ್ಗೆ ರೆಡ್ ಪ್ಲಾನೆಟ್ ಅಥವಾ ಕೆಂಪು ಗ್ರಹ ಅಂತ ಅನ್ಬೋದು. ಜುಪಿಟರ್ ಲಾರ್ಜೆಸ್ಟ್ ಪ್ಲಾನೆಟ್. ಸ್ಯಾಟರ್ನ್ ರಿಂಗ್ಡ್ ಪ್ಲಾನೆಟ್, ಬಳೆಗಳನ್ನು ಹೊಂದಿರುವಂಥ ಗ್ರಹ. ನೆಪ್ಚೂನ್ ಕ್ಯಾನ್ ಬಿ ಸೈಡ್ ಆಸ್ ದ ಕೋಲ್ಡೆಸ್ಟ್ ಪ್ಲಾನೆಟ್. ಓಕೆ, ಗ್ರೀನ್ ಪ್ಲಾನೆಟ್ ಆರ್ ಬ್ಲೂಯಿಶ್ ಗ್ರೀನ್ ಕಲರಲ್ಲಿ ಕಾಣ್ತಾ ಇರುವಂಥ ಗ್ರಹ ದಟ್ ಈಸ್ ಯುರೇನಸ್. ಈ ರೀತಿ ವೇರಿಯಸ್ ಆಗಿ ಗ್ರಹಗಳಿಗೆ ರಿಲೇಟೆಡ್ ಆದಾಗ ಏನು ಫ್ಯಾಕ್ಟ್ಸ್ ಇದ್ದಾವೆ ನೋಡ್ಕೊಂಡು ಇಟ್ಕೊಳ್ಳಿ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ದಿ ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಈಸ್. ಈಸಿ ಕ್ವಶನ್, ಸರಳವಾಗಿರುವಂಥ ಕ್ವಶನ್ನು, ಫ್ಯಾಕ್ಚುಯಲ್ ಆಗಿರುವಂಥ ಕ್ವಶನ್ನು. ಭಾರತದ ಅತಿ ಉದ್ದವಾದ ಆಣೆಕಟ್ಟು ಯಾವುದು ಅಂತ ಕೇಳಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಭಾಕ್ರಾ ಆಣೆಕಟ್ಟು ಅಥವಾ ಭಾಕ್ರಾನಂಗಲ್ ಆಣೆಕಟ್ಟು, ನಾಗಾರ್ಜುನ ಸಾಗರ ಆಣೆಕಟ್ಟು, ಹೀರಾಕುಡ್ ಆಣೆಕಟ್ಟು ಮತ್ತು ಕೋಸಿ ಆಣೆಕಟ್ಟು. ಓಕೆ, ಸೊ ನಿಮ್ಮ ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲೂ ಮೆನ್ಷನ್ ಮಾಡಬಹುದು ಫಾರ್ ದಿಸ್ ಕ್ವಶನ್. 10th ಕ್ವಶನ್, ಯು ಕ್ಯಾನ್ ಇವನ್ ಕಮೆಂಟ್ ಇನ್ ದಿ ಕಮೆಂಟ್ ಬಾಕ್ಸ್. So okay, so straightforward question. The answer is Hirakud Dam, built on the river Mahanadi. There was saying like Mahanadi, once upon a time it used to be called as the sorrow of Odisha. Okay, Orissa the Kannirina Nadi anta karitidru. So to control the flood of the Mahanadi, okay, a multi-purpose project has been considered at Sambalpur district of Odisha. ಓಕೆ, ಒರಿಸ್ಸಾದ ಸಂಬಲ್ಪುರ್ ಜಿಲ್ಲೆಯಲ್ಲಿ ಈ ಮಹಾನದಿಗೆ ಅಡ್ಡವಾಗಿಯೇ ಆಣೆಕಟ್ಟನ್ನು ಕಟ್ಟಿದ್ದಾರೆ. ದಟ್ ಈಸ್ ಹೀರಾಕುಡ್ ಡ್ಯಾಮ್ ಆ್ಯಂಡ್ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ದಿ ಲಾಂಗೆಸ್ಟ್ ಡ್ಯಾಮ್. ಓಕೆ, ಸೊ ಈ ಒಂದು ನದಿ ಅಂತ ನಾನು ಹರಿತಿದೆ ಅಂತ ಕನ್ಸಿಡರ್ ಮಾಡ್ತಿದ್ದೇನೆ ಅಂದರೆ ಇದಕ್ಕೆ ಅಡ್ಡವಾಗಿ ಈ ರೀತಿ ಕಟ್ತಾ ಇರುವಂಥ ಆಣೆಕಟ್ಟು. ಓಕೆ, ಸೊ ಹಿ ಈಸ್ ಆಸ್ಕಿಂಗ್ ಅಬೌಟ್ ದ ಲೆಂತ್ ಆಫ್ ದಿಸ್ ಡ್ಯಾಮ್. ಸೊ ದ ಡ್ಯಾಮ್ ಆ್ಯಕ್ಚುಲಿ ಓಕೆ ಅದರದ್ದು ಲೆಂತ್ ಅಂತ ಕನ್ಸಿಡರ್ ಮಾಡಿ ಬಂದರೆ ಒಟ್ಟಾರೆಯಾಗಿರೋ ಅದು ಉದ್ದ ಅಂತ ಕನ್ಸಿಡರ್ ಮಾಡಿದಾಗ ಆ್ಯಕ್ಚುಲಿ ಅದು ಇರೋದು 25.8 ಕಿಲೋಮೀಟರ್ ಲಾಂಗ್. ಬಟ್ ಈ 25.8 ಕಿಲೋಮೀಟರ್ ಎಲ್ಲನೂ ಡ್ಯಾಮ್ ಲೆಂತ್ ಅಂತ ಬರಲ್ಲ. ಆ್ಯಕ್ಚುಲಿ ನ್ಯಾಚುರಲ್ ಆಗಿಯೇ ಇಲ್ಲಿ ಕೆಲವು ಹಿಲ್ಸ್ಗಳದು ಏನಿದ್ದಾವೆ ಓಕೆ ಅದರ ಮಧ್ಯದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದರಲ್ಲಷ್ಟೇ ನಾವು ಆಣೆಕಟ್ಟನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಿದ್ದೇವೆ. ಸೊ ಒಟ್ಟಾರೆಯಾಗಿ ಅದು 25 ಕಿಲೋಮೀಟರ್ ಅಂತ ಬರುತ್ತೆ. ಅದರಲ್ಲಿ ಆಣೆಕಟ್ಟನ್ನು ಟಿಪಿಕಲ್ ಆಗಿ ನಾವು ಹ್ಯೂಮನ್ ಮೇಡ್ ಮಾನವ ನಿರ್ಮಿತ ಆಣೆಕಟ್ಟು ಅಂತ ನಾವು ನೋಡ್ತೀವಲ್ಲ ದಟ್ ಈಸ್ ಅರೌಂಡ್ 4.8 ಕಿಲೋಮೀಟರ್ ಲಾಂಗ್. ಓಕೆ, ಸೊ ದಟ್ಸ್ ವೈ ಇಟ್ ಈಸ್ ದಿ ಲಾಂಗೆಸ್ಟ್ ಡ್ಯಾಮ್ ಆಫ್ ಇಂಡಿಯಾ. ಈಸಿ ಕ್ವಶನ್ ಇಟ್ ವಾಸ್. ದ ಸ್ಟ್ರೇಟ್ ಬಿಟ್ವೀನ್ ಮಲೇಷಿಯಾ ಆ್ಯಂಡ್ ಸುಮಾತ್ರಾ ಆಫ್ ಇಂಡೋನೇಷ್ಯಾ ಈಸ್ ನೋನ್ ಆ್ಯಸ್. ಓಕೆ, ಇಂಡೋನೇಷ್ಯಾ ಮತ್ತು ಮಲೇಷಿಯಾ ಗಳ ಮಧ್ಯೆ ಇರುವಂಥ ಜಲಸಂಧಿ ಯಾವುದು ಅಂತ ಕೇಳಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಮಲಕ್ಕಾ ಜಲಸಂಧಿ, ಜಿಬ್ರಾಲ್ಟರ್ ಜಲಸಂಧಿ, ಮೆಗಲೆನ್ ಜಲಸಂಧಿ ಮತ್ತು ಬಾಸ್ ಜಲಸಂಧಿ. 4 ಆಪ್ಷನ್ಸ್. ಓಕೆ, ಬಿಕಾಸ್ ಮಲಕ್ಕಾ ಸ್ಟ್ರೇಟ್ ಯೂಶಲಿ ಕಮ್ಸ್ ಫ್ರೀಕ್ವೆಂಟ್ಲಿ ಇನ್ ದ ನ್ಯೂಸ್. ವೆರಿ ಇಂಪಾರ್ಟೆಂಟ್, ಒನ್ ಆಫ್ ದಿ ಮೋಸ್ಟ್ ಟ್ರಾಫಿಕ್ಡ್ ಸ್ಟ್ರೇಟ್ ಇನ್ ದ ವರ್ಲ್ಡ್ ವಿ ಕ್ಯಾನ್ ಸೇ, ವಿಚ್ ಕನೆಕ್ಟ್ಸ್ 2 ಮೇಜರ್ ಓಷನ್ಸ್ ಆಫ್ ದಿ ವರ್ಲ್ಡ್, ಇಂಡಿಯನ್ ಓಷನ್ ಮತ್ತು ಪ್ಯಾಸಿಫಿಕ್ ಓಷನ್. ಎರಡರ ಮಧ್ಯದಲ್ಲಿ ಕಂಡು ಬರ್ತಾ ಇರುವಂಥ ಒಂದು ಜಲಸಂಧಿ. ಓಕೆ, ಸೊ ಮಲೇಷಿಯಾ ಮತ್ತು ಇಂಡೋನೇಷ್ಯಾದ ಮಧ್ಯದಲ್ಲಿರುವಂಥದ್ದು ದಿಸ್ ಈಸ್ ಮಲೇಷಿಯಾ ಆ್ಯಂಡ್ ದಿಸ್ ಈಸ್ ಇಂಡೋನೇಷ್ಯಾ. ಇಂಡೋನೇಷ್ಯಾ ಆ್ಯಂಡ್ ಮಲೇಷಿಯಾ ಆರ್ ಗ್ರೂಪ್ ಆಫ್ ಐಲ್ಯಾಂಡ್ ಕಂಟ್ರೀಸ್. ಸೊ ಇದು ಮಲೇಷಿಯಾ ಅಂತ ನಾನು ನೋಡಿದೆ ಅಂತಂದರೆ ಇಲ್ಲಿ ಕೆಳಗೆ ಬರುತ್ತೆ ದಟ್ ಈಸ್ ಸುಮಾತ್ರಾ ಐಲ್ಯಾಂಡ್ಸ್ ಆಫ್ ಇಂಡೋನೇಷ್ಯಾ ಆ್ಯಂಡ್ ದೆನ್ ಬಿಲೋ ಕಮ್ಸ್ ಜಾವಾ ಐಲ್ಯಾಂಡ್ಸ್ ಆಫ್ ಇಂಡೋನೇಷ್ಯಾ. ಓಕೆ, ಸೊ ದಿಸ್ ಸ್ಟ್ರೇಟ್ ವಾಟ್ ವಿ ಆರ್ ರೆಫರಿಂಗ್ ಓವರ್ ಹಿಯರ್ that is the Strait of Malacca.
ಸೊ ಮಲೇಷಿಯಾ ಮತ್ತು ಇಂಡೋನೇಷ್ಯಾದ ಮಧ್ಯದಲ್ಲಿರುವಂಥ ಸ್ಟ್ರೇಟ್ ಕೇಳ್ತಿದ್ದಾನೆ. ಸೊ ಇಟ್ ಈಸ್ ಕ್ಲಿಯರ್ ಓವರ್ ಹಿಯರ್, ದಿಸ್ ಈಸ್ ದ ಸ್ಟ್ರೇಟ್ ಆಫ್ ಮಲಕ್ಕಾ. ಸೊ ಇಲ್ಲೇನಾಗುತ್ತೆ, ಇಲ್ಲಿರುವಂಥದ್ದು ಇಂಡಿಯನ್ ಓಷನ್, ಯು ಕ್ಯಾನ್ ಸಿ ಓವರ್ ಹಿಯರ್. ಇಲ್ಲಿರೋದು ಏನಿದೆ ಆ್ಯಕ್ಚುಲಿ ಓವರ್ ಹಿಯರ್, ಇದಕ್ಕೆ ನಾವು ಸೌತ್ ಚೈನಾ ಸಿ ಅಂತ ಹೇಳ್ತೀವಿ. ಈ ಸೌತ್ ಚೈನಾ ಸಿ ಏನಿದೆ, ದಿಸ್ ಈಸ್ ದ ಪಾರ್ಟ್ ಆಫ್ ಪ್ಯಾಸಿಫಿಕ್ ಓಷನ್. ಪೆಸಿಫಿಕ್ ಮಹಾಸಾಗರ ಅಥವಾ ಶಾಂತ ಮಹಾಸಾಗರ ಅಂತೇನು ಹೇಳ್ತೀವಿ, ಇದ್ರದ್ದು ಭಾಗವಾಗಿದೆ. ಸೊ ಇಂಡಿಯನ್ ಓಷನ್ನು, ಹಿಂದೂ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರಗಳ ಮಧ್ಯದಲ್ಲಿ ಕಂಡು ಬರ್ತಾ ಇರುವಂಥ ಜಲಸಂಧಿ, ದಟ್ ಈಸ್ ಸ್ಟ್ರೇಟ್ ಆಫ್ ಮಲಕ್ಕಾ. ಓಕೆ, ಆಫ್ಟರ್ ದ ಕ್ಲಾಸ್ ಇವನ್ ಗೋ ಥ್ರೂ ದ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ವೇರ್ ಇಟ್ ಇಸ್ ಲೊಕೇಟೆಡ್, ಸ್ಟ್ರೇಟ್ ಆಫ್ ಮೆಗೆಲನ್ ವೇರ್ ಇಟ್ ಇಸ್ ಲೊಕೇಟೆಡ್, ಬಾಸ್ ಜಲಸಂಧಿಯಲ್ಲಿ ಬರುತ್ತೆ ನೋಡ್ಕೊಂಡು ಇಟ್ಕೊಳ್ಳಿ. ಓಕೆ, ದ ಸ್ಟ್ರೇಟ್ ಆಫ್ ತೈವಾನ್ ಇಸ್ ಫ್ರೀಕ್ವೆಂಟ್ಲಿ ಇನ್ ದ ನ್ಯೂಸ್ ದೀಸ್ ಡೇಸ್, ಲುಕ್ ಆಫ್ಟರ್ ದಟ್ ವೇರ್ ಇಟ್ ಕಮ್ಸ್. ಓಕೆ, ಡೋವರ್ ಜಲಸಂಧಿಯಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಬೆರಿಂಗ್ ಜಲಸಂಧಿ ಇವನ್ ದಟ್ ಈಸ್ ಫ್ರೀಕ್ವೆಂಟ್ಲಿ ಇನ್ ದ ನ್ಯೂಸ್. ಸೊ ಬೇರೆ ರೀತಿಯ ಜಲಸಂಧಿಗಳೆಲ್ಲಿದ್ದಾವೆ, ಯಾವುದ್ರ ಮಧ್ಯದಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ನೋಡ್ಕೊಂಡು ಇಟ್ಕೊಳ್ಳಿ. ದ ಪಾಸಿಬಿಲಿಟಿ ಆಫ್ ದ ಕ್ವಶನ್ ಇಸ್ ಮೋರ್. 12th ಕ್ವಶನ್. ಓಕೆ, ಸೊ ರಾಕ್ಸ್ ಫಾರ್ಮ್ಡ್ ಬೈ ಸಾಲಿಡಿಫಿಕೇಶನ್ ಆಫ್ ಮೋಲ್ಟನ್ ಮ್ಯಾಗ್ಮಾ. ಓಕೆ, ಶಿಲಾಪಾಕದ ಘನೀಕರಣದಿಂದಾಗುವಂಥ ಶಿಲೆ ಅಂತ ಕೊಟ್ಟಿದ್ದಾನೆ ಒಂದು ಸ್ಟೇಟ್ಮೆಂಟು. ರಾಕ್ಸ್ ಕನ್ಸಿಸ್ಟಿಂಗ್ ಆಫ್ ದಿ ಮೋಸ್ಟ್ ಪಾರ್ಟ್ ಆಫ್ ದಿ ರಿಮೇನ್ಸ್ ಆಫ್ ದಿ ಪ್ರೀವಿಯಸ್ಲಿ ಎಕ್ಸಿಸ್ಟಿಂಗ್ ರಾಕ್. ಮೊದಲೇ ಅಸ್ತಿತ್ವದಲ್ಲಿರುವಂಥ ಶಿಲೆಗಳದ್ದು, ಓಕೆ, ಸೆಡಿಮೆಂಟ್ ಅಂತ ಏನು ಹೇಳ್ತೀವಿ ಅಥವಾ ಸಂಚಯನ ವಸ್ತುದಿಂದಾಗಿರುವಂಥ ಶಿಲೆ ಅಂತ ಕೇಳ್ತಿದ್ದಾನೆ. ಎರಡನೇದು. ಥರ್ಡ್ ಸ್ಟೇಟ್ಮೆಂಟ್, ಸಾಲಿಡ್ ಮಟೀರಿಯಲ್ ಇಜೆಕ್ಟೆಡ್ ಫ್ರಮ್ ದಿ ವೋಲ್ಕ್ಯಾನೋಸ್ ಡ್ಯೂರಿಂಗ್ ದಿ ಎಕ್ಸ್ಪ್ಲೋಷನ್. ಜ್ವಾಲಾಮುಖಿ ಕಾರ್ಯಾಚರಣೆ ಆಗಬೇಕಾದ್ರೆ ಅದರಿಂದ ಬರ್ತಾ ಇರುವಂಥ ಶಿಲಾಚೂರುಗಳು ಅಥವಾ ಘನರೂಪದ ವಸ್ತುಗಳಿಗೆ ಏನಂತಾರೆ ಅಂತ ಕೇಳ್ತಿದ್ದಾನೆ. ಇದನ್ನೇ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಗೋಯಿಂಗ್ ಥ್ರೂ ದಿಸ್, ಇಟ್ ಈಸ್ ಟಿಪಿಕಲಿ ಫಿಸಿಕಲ್ ಜಿಯೋಗ್ರಫಿ ಕ್ವಶನ್. ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಶಿಲೆಗಳದ್ದು ಟಾಪಿಕಲ್ಲಿ ನಿಮಗೆ ಮಚ್ ಆಫ್ ದೀಸ್ ಎಕ್ಸ್ಪ್ಲನೇಷನ್ ಸಿಗುತ್ತೆ, ಪ್ಲಸ್ ವೋಲ್ಕ್ಯಾನಿಕ್ ಇರಪ್ಷನ್ ರಿಲೇಟೆಡ್ ಟಾಪಿಕಲ್ಲು ಅಂತ ಅನ್ಬೋದು. ಸೊ ದ ರಾಕ್ಸ್ ಫಾರ್ಮ್ಡ್ ಬೈ ಸಾಲಿಡಿಫಿಕೇಶನ್ ಆಫ್ ಮೋಲ್ಟನ್ ಮ್ಯಾಗ್ಮಾ. ಶಿಲಾಪಾಕದ ಘನೀಕರಣದಿಂದ ಆಗ್ತಿರುವಂಥ ಶಿಲೆಗಳಂತಂದ್ರೆ ದೋಸ್ ಆರ್ ದ ಥಿಂಗ್ಸ್ ಕಾಲ್ಡ್ ಆಸ್ ಇಗ್ನಿಯಸ್ ರಾಕ್. ಅಗ್ನಿ ಶಿಲೆಗಳು ಅಂತ ಹೇಳ್ಬೋದು. ಮಚ್ ಸ್ಪೆಸಿಫಿಕ್ ವರ್ಡಲ್ಲಿ ನೋಡಿದಾಗ ಅಗ್ನಿಯಿಂದ ಹುಟ್ಟುತ್ತಾ ಇರುವಂಥ ಶಿಲೆಗಳು, ಸೊ ಅಗ್ನಿಜನ್ಯ ಶಿಲೆಗಳು. ಓಕೆ, ಸೊ ಅಗ್ನಿಯಿಂದ ಹುಟ್ಟುತ್ತಾ ಇರುವಂಥದ್ದಂದರೆ ಮೋಲ್ಟನ್ ಮ್ಯಾಗ್ಮಾ ಘನೀಕರಣ, ಸಾಲಿಡಿಫೈ ಆಗಿ ಹುಟ್ಟುತ್ತಾ ಇರುವಂಥ ಶಿಲೆ. ಸೊ ಎ ಇಸ್ ಗೆಟಿಂಗ್ ಮ್ಯಾಚ್ಡ್ ವಿತ್ ದಿ ಇಗ್ನಿಯಸ್ ರಾಕ್. ಸೊ ನಮ್ಮದು ಲೆಕ್ಕಾಚಾರದಲ್ಲಿ ನೋಡಿದಾಗ ಎ ಇಸ್ ಗೆಟಿಂಗ್ ಮ್ಯಾಚ್ಡ್ ವಿತ್ ದಿ ಇಗ್ನಿಯಸ್ ರಾಕ್ ಅಂತಂದಾಗ ದೀಸ್ ಟು ಆರ್ ಎಲಿಮಿನೇಟೆಡ್. ಇಟ್ ಈಸ್ ಗೆಟಿಂಗ್ ಮ್ಯಾಚ್ಡ್ ವಿತ್ ದಿಸ್. ಆ್ಯಂಡ್ ದಿ ಫೋರ್ತು ಟೆಫ್ರಾ. ದಟ್ ಈಸ್ ಫಿಫ್ತ್ ಆಪ್ಷನ್. ಟೆಫ್ರಾ ಇಸ್ ನಥಿಂಗ್ ಬಟ್ ಸಾಲಿಡ್ ಮಟೀರಿಯಲ್ ಆಫ್ ದಿ ವೋಲ್ಕ್ಯಾನಿಕ್ ಎರಪ್ಷನ್. ಸೊ ಸಾಲಿಡ್ ಮಟೀರಿಯಲ್ ಆಫ್ ದಿ ವೋಲ್ಕ್ಯಾನಿಕ್ ಎರಪ್ಷನ್ ಅಂತಂದಾಗ ಎಸ್ ಓವರ್ ಹಿಯರ್ ಸಿ ಇಸ್ ಕನೆಕ್ಟೆಡ್ ವಿತ್ ದಿ 5. ಓಕೆ, ಸೊ ಈ ಸಿ ಇಸ್ ಕನೆಕ್ಟೆಡ್ ವಿತ್ ದಿ 5. ಸೊ ಇದು ನಮ್ಗೆ ಕ್ಲಿಯರಾಗಿ ಮ್ಯಾಚ್ ಆಗ್ತಿದೆ. ಒಂದೇ ಸ್ಟೇಟ್ಮೆಂಟಿಂದ ಎ ಕರೆಕ್ಟಾಗಿ ಇಗ್ನಿಯಸ್ ರಾಕಿಗೆ ಅಥವಾ ಅಗ್ನಿಶಿಲೆಗೆ ಮ್ಯಾಚ್ ಆಗ್ತಿದೆ ಅಂತ ನಾವೇನು ನೋಡ್ತಿದ್ವಿ, ಇದರಲ್ಲಿಂದೇ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಅಮಂಗ್ ದೀಸ್ ಇಟ್ ಈಸ್ ಸಿ ಇಸ್ ದ ಆಪ್ಷನ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ ಪ್ರತಿಯೊಂದನ್ನು ಸ್ಟೇಟ್ಮೆಂಟನ್ನು ಓದ್ಕೊತಾನೆ ಕೂಡಬೇಕಂತಲ್ಲ. ಟ್ರೈ ಟು ರೆಡ್ಯೂಸ್ ದಿ ಬರ್ಡನ್ ಇನ್ ದ ಎಕ್ಸಾಮ್ ಹಾಲ್. ಓಕೆ, ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಹೋಗಿ ಯಾವುದು ಮ್ಯಾಚ್ ಆಗುತ್ತೋ ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಅದು ನಿಮಗೆ ಶಾರ್ಟಾಗಿ ಅದು ಹಿಂಟ್ ಸಿಕ್ಬಿಡುತ್ತೆ. ಅದು ಕನೆಕ್ಟ್ ಆಗೋದನ್ನು ನೋಡಿದಿರತ್ತಂದ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಹಾಲಲ್ಲಿದ್ದಾಗ ಇದು ಒಂದು 20 ಸೆಕೆಂಡಲ್ಲಿ ಇದರ ಆನ್ಸರ್ ಸಿಕ್ಬಿಡುತ್ತೆ. ಉಳಿದಿರೋದನ್ನು ನೋಡೋಕ್ಕೂ ನೀಡಿಲ್ಲ, ಬಟ್ ಜಸ್ಟ್ ಇವನ್ ಕ್ರಾಸ್ ಚೆಕ್ ಮಾಡೋಕ್ಕೆ ಸಲುವಾಗಿ ಬೇಕಿದ್ರೆ ಯಾವುದಾದ್ರೂ ಮತ್ತೊಂದನ್ನು ಚೆಕ್ ಮಾಡಿ ನೋಡ್ಬೋದು. ಓಕೆ, ಸೊ ವಿ ಹ್ಯಾವ್ ಗಾಟ್ ಎನಿವೇ ಆನ್ಸರ್ ಓವರ್ ಹಿಯರ್. ದಿಸ್ ಇಸ್ ಸಿ. 13th ಕ್ವಶನ್. ಮ್ಯಾಚ್ ದಿ ವಾಟರ್ ಫಾಲ್ಸ್ ಆ್ಯಂಡ್ ದೇರ್ ರೆಸ್ಪೆಕ್ಟಿವ್ ಕಂಟ್ರೀಸ್. ಜಲಪಾತಗಳು ಮತ್ತು ಅದು ಕಂಡು ಬರ್ತಾ ಇರುವಂಥ ರಾಷ್ಟ್ರಗಳದ್ದು ರಿಲೇಟೆಡ್ ಆಗಿ ಕೇಳ್ತಿದ್ದಾನೆ. ಓಕೆ, ಒಂದು ಇವಾಜು ಜಲಪಾತ ಅಂತ ಹೇಳ್ತೇವೆ, ನಯಾಗರ ಜಲಪಾತ, ಸುದರ್ಲ್ಯಾಂಡ್ ಫಾಲ್ ಮತ್ತು ವಿಕ್ಟೋರಿಯಾ ಜಲಪಾತ. ಸೊ ದ ಇಮೇಜ್ ಇದು ಯಾವುದನ್ನು ಕೊಟ್ಟಿದ್ದೀನಿ ಅಂತ ಅನ್ನೋದನ್ನು ಗೆಸ್ ಮಾಡೋಕ್ಕೆ ಟ್ರೈ ಮಾಡಿ ನೋಡೋಣ. ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ವಿಚ್ ಫಾಲ್ ಇಮೇಜ್ ಐ ಹ್ಯಾವ್ ಟೇಕನ್ ಓವರ್ ಹಿಯರ್. ಓಕೆ, ಕಮೆಂಟ್ ಬಾಕ್ಸಲ್ಲಿ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಯು ಕ್ಯಾನ್ ಸರ್ಚ್ ದೀಸ್ ಫಾಲ್ಸ್ ಇನ್ ದಿ ಇಂಟರ್ನೆಟ್ ಆ್ಯಂಡ್ ಗೋ ಥ್ರೂ ದ ಇಮೇಜಸ್ ಆ್ಯಂಡ್ ಆಪ್ಷನ್ ಕರೆಕ್ಟಾಗಿ ಯಾವುದಿದೆ ಅಂತ ಅನ್ನೋದನ್ನು ಚೆಕ್ ಮಾಡಿ. ಸೊ ಎನಿವೇ, ಈಗ ಕ್ವಶನ್ ಕೇಳಿರೋದು ಏನಿದೆ, ಈ ಫಾಲ್ಸು ರೆಸ್ಪೆಕ್ಟಿವ್ ಕಂಟ್ರೀಸ್ ಜೊತೆ ಯಾವ ರೀತಿ ಕನೆಕ್ಟ್ ಆಗಿದೆ ಅಂತ ಬಂದಿದೆ. ಸೊ ಇವಾಜು ಜಲಪಾತ ಅಂತ ಏನು ಹೇಳ್ತೀವಿ, ದಟ್ ಈಸ್ ಆನ್ ದಿ ಇವಾಜು ರಿವರ್, ದಟ್ ಈಸ್ ಸೀನ್ ಇನ್ ದ ಕಂಟ್ರಿ ಅರ್ಜೆಂಟೀನಾ, ಸೌತ್ ಅಮೇರಿಕನ್ ಕಾಂಟಿನೆಂಟ್, ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಬರ್ತಾ ಇರುವಂಥ ನದಿ ಮತ್ತು ಅದ್ರ ಮೇಲಿರುವಂಥ ಜಲಪಾತ. ನಯಾಗರ ಫಾಲ್ ಈಸ್ ಇನ್ ದಿ ನಾರ್ತ್ ಅಮೇರಿಕನ್ ಕಾಂಟಿನೆಂಟ್, ಉತ್ತರ ಅಮೇರಿಕಾ ಖಂಡದಲ್ಲಿರುವಂಥದ್ದು. ಉತ್ತರ ಅಮೇರಿಕಾ ಖಂಡದಲ್ಲಿರುವಂಥ ರಾಷ್ಟ್ರಗಳು ಕೊಟ್ಟಿದ್ದಾರೆ ಅಂತಂದರೆ ಇಟ್ ಈಸ್ ಓನ್ಲಿ ಕ್ಯಾನಡಾ ಹ್ಯಾಸ್ ಬಿನ್ ಮೆನ್ಷನ್ಡ್ ಓವರ್ ಹಿಯರ್.
ಸುದರ್ಲ್ಯಾಂಡ್ ಫಾಲ್ ಏನು ಮೆನ್ಷನ್ ಮಾಡಿದಾರೆ, ದಟ್ ಈಸ್ ಸೀನ್ ಇನ್ ದಿ ನ್ಯೂಜಿಲ್ಯಾಂಡ್. ಆ್ಯಂಡ್ ವಿಕ್ಟೋರಿಯಾ ಫಾಲ್, ವೆರಿ ಫೇಮಸ್ ವಾಟರ್ ಫಾಲ್ ಆಫ್ ದಿ ಆಫ್ರಿಕಾ, ದಟ್ ಈಸ್ ಸೀನ್ ಇನ್ ದಿ ಕಂಟ್ರಿ. Okay, that is on the river Zambezi river, Zimbabwe, or ಸ್ವಲ್ಪ ಚೇಂಜಸ್ ಆಗಿದೆ, ಜಾಂಬಿಯಾ ಹ್ಯಾಸ್ ಬಿನ್ ಮೆನ್ಷನ್ಡ್. ಓಕೆ, ಸೊ ಎನಿವೇ ನಮ್ಗೆ ಇದರ ಆನ್ಸರ್ ಸಿಗುತ್ತೆ, ನೋಡೋಣ ಏನಾಗಿದೆ ಅಂಥೇಳಿ. ಓಕೆ, ಇವಾಜು ಫಾಲ್ ಕನೆಕ್ಟೆಡ್ ವಿತ್ ದಿ ಅರ್ಜೆಂಟೀನಾ, ಫಸ್ಟ್ ಒನ್ ಎ ಈಸ್ ವಿತ್ ದಿ 2. ಓಕೆ, ಸೊ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ. ಎ ಈಸ್ ಕನೆಕ್ಟೆಡ್ ವಿತ್ ದಿ 1 or A is connected with the 2. ಓಕೆ, ಸೊ ಎ ಬಿಗೆ ಕನೆಕ್ಟ್ ಮಾಡ್ತಿರೋಂಥ ಪಾಯಿಂಟು ಇಲ್ಲಿರೋವಂಥದ್ದು ತಂದಾಗ ಇದೇ ರೀತಿ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಸೊ ಫಾರ್ ಅಸ್ ಓವರ್ ಹಿಯರ್ ವಿಲ್ ಗೆಟ್ ದ ಆನ್ಸರ್ ಎನಿವೇ, ಆ್ಯಂಡ್ ವಿ ಕ್ಯಾನ್ ಕ್ರಾಸ್ ಚೆಕ್. ನಯಾಗರ ಫಾಲ್ ಏನಿದೆ ಕೆನಡಾಗೆ ಕನೆಕ್ಟ್ ಆಗುತ್ತೆ, ಸೊ ಬಿ ಏನಿದೆ 1ಕ್ಕೆ ಕನೆಕ್ಟ್ ಆಗುತ್ತೆ. ಸಿ ಆಪ್ಷನ್ ಏನಿದೆ ಸುದರ್ಲ್ಯಾಂಡ್ ವಾಟರ್ ಫಾಲು 4th ನ್ಯೂಜಿಲ್ಯಾಂಡಿಗೆ ಕನೆಕ್ಟ್ ಆಗಿದೆ. ಓಕೆ, ಆ್ಯಂಡ್ ದಿ ವಿಕ್ಟೋರಿಯಾ ಫಾಲ್ connected with the 3rd option. Okay, so we are getting anyway the answer over here. Okay, Venezuela has one of the fall, very popular waterfall. Even comment about the waterfall which is existing in the Venezuela. Okay, the last question for today, match the lakes and their countries, respective countries. ಸರೋವರಗಳು ಏನಿದಾವೆ ಪ್ರಪಂಚದಲ್ಲಿರುವಂಥ ಕೆಲವು ಸರೋವರಗಳು ಮತ್ತು ಅವು ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತಾ ಇದೆ ಅಂತ ಕೇಳ್ತಿದ್ದಾನೆ. ಸೊ ಗ್ರೇಟ್ ಬೇರ್ ಸರೋವರ, ಒನೇಗಾ ಸರೋವರ, ಉಲಾರ್ ಸರೋವರ ಮತ್ತು ಮ್ಯಾಕೆ ಸರೋವರ ಅಂಥೇಳಿ 4 ಕೊಟ್ಟಿದ್ದಾನೆ. 4 ಕಂಟ್ರಿ ಹೆಸರನ್ನು ಕೊಟ್ಟಿದ್ದಾನೆ. ಯಾವುದ್ರದ್ದು ಬಗ್ಗೆ ಮ್ಯಾಚ್ ಅಂದರೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾನೆ. ಓಕೆ, ಸೊ ಇದರಲ್ಲಿ ಎನಿವೇ 4ರಲ್ಲಿ ಒಂದು ನಮ್ಮ ಭಾರತದಲ್ಲಿರೋದನ್ನೇ ಮೆನ್ಷನ್ ಮಾಡಿದ್ದಾರೆ. ಸೊ ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ನಾವು ಓದಬೇಕಾದ್ರೆ ಮಚ್ ಆಫ್ ಇದರಲ್ಲಿರುವಂಥ ಹಾಫ್ ಪ್ರಾಬ್ಲಮ್ ನಮ್ಗೆ ಸಾಲ್ವ್ ಆಗುತ್ತೆ. ದಟ್ ಈಸ್ ಇಂಡಿಯಾದಲ್ಲಿರುವಂಥದ್ದು ಪಾಪ್ಯುಲರ್ ಆಗಿರುವಂಥ ಲೇಕ್, ದಟ್ ಈಸ್ ಉಲಾರ್ ಲೇಕ್. ಉಲಾರ್ ಲೇಕ್ ಈಸ್ ಕನೆಕ್ಟೆಡ್ ವಿತ್ ದಿ ಇಂಡಿಯಾ. ಸೊ ಸಿ ಈಸ್ ಮ್ಯಾಚಿಂಗ್ ವಿತ್ ದ 4. 2 ಆಪ್ಷನಲ್ಲಿದೆ, ಸಿ ಈಸ್ ಮ್ಯಾಚಿಂಗ್ ವಿತ್ ದ 4. ಸೊ ಇನ್ ಎನಿ ಕೇಸ್ ಅವರ್ ಆನ್ಸರ್ ಹ್ಯಾಸ್ ಟು ಬಿ ಇದರ್ ಬಿ ಆರ್ ಡಿ. ಓಕೆ, ಸೊ ಈ ಕಂಟೆಕ್ಸ್ಟಲ್ಲಿ ನೋಡಿದಾಗ ಮತ್ತು ಯಾವುದಾದ್ರೂ ಒಂದು ನಾವು ಲೇಕನ್ನು ಕನ್ಸಿಡರ್ ಮಾಡಲೇಬೇಕಾಗುತ್ತೆ ಆನ್ಸರನ್ನು ತೆಗಿಬೇಕಾದ್ರೆ. ಓಕೆ, ಸೊ ಉಲಾರ್ ಲೇಕ್ ಇಸ್ ದಿ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಆಫ್ ಇಂಡಿಯಾ. Try to remember this fact, and it is seen in the Union Territory of Jammu and Kashmir, okay, on the Jhelum River. Okay, so over here Great Bear Lake, okay, is seen in the Canada. Great Bear Lake is the largest freshwater lake of the Canada, and even Great Bear Lake ಗೆ ನಾವು ಪ್ರಪಂಚದಲ್ಲೇ 8ನೇ ಅತಿ ದೊಡ್ಡ ಸರೋವರ ಅಂತಲೂ ಹೇಳ್ತೇವೆ. ಸೊ ಎ ಕನೆಕ್ಟ್ ಆಗೋದು ನಮಗೆ ನೋಡಬೇಕಾದ್ರೆ ಎ ಈಸ್ ಕನೆಕ್ಟಿಂಗ್ ವಿತ್ ದ 2. ಓಕೆ, ಸೊ ದಿಸ್ ಇಸ್ ದ ಥಿಂಗ್ ವಿ ಕ್ಯಾನ್ ಸೇ ಬಿ ಇಸ್ ದ ಆನ್ಸರ್ ಫಾರ್ ಅಸ್. ರೆಸ್ಟ್ ಆಲ್ ದ ಉಳಿದಿರೋ ಆಪ್ಷನ್ಸ್ಗಳನ್ನ ನೋಡೋದು ಅವಶ್ಯಕತೆಯೂ ಇಲ್ಲ, ಈ 2ರಲ್ಲೇ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಈ ಗ್ರೇಟ್ ಬೇರ್ ಲೇಕದ ರಿಲೇಟೆಡ್ ಆಗಿ ಈವನ್ನು UPSCಯಲ್ಲೂ ಸಹ ಪ್ರಿಲಿಮ್ಸಲ್ಲಿ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಬಿ ಅವೇರ್ ಆಫ್ ವಿತ್ ದೀಸ್ ಕೈಂಡ್ ಆಫ್ ದ ಫ್ಯಾಕ್ಟ್. ಪ್ರಪಂಚದಲ್ಲಿರುವಂಥ ಪ್ರಮುಖ ನದಿಗಳಾಗಿರ್ಬೋದು, ಪ್ರಮುಖ ಸರೋವರಗಳಾಗಿರ್ಬೋದು, ಯಾವುದು ಎಷ್ಟು ಪಾಸಿಬಲ್ ಆಗುತ್ತೋ ನೋಡ್ಕೊಂಡು ಇಟ್ಕೊಳ್ಳಿ. ಫೈನ್. ಸೊ ಇವತ್ತಿಗೆ ಈ 14 ಕ್ವಶನ್ಗೆ ನಮ್ಮದು ಟಾಪಿಕನ್ನು ಎಂಡ್ ಮಾಡ್ಕೊಳ್ಳೋಣ. ಓಕೆ, ಸೊ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಕ್ವಶನ್ಸ್ಗಳನ್ನು ನೋಡ್ಕೊಳ್ಳೋಣ. ಸೊ ಎಕ್ಸಾಮ್ಗಿಂತ ಮೊದಲೇ ನಾವು ಎಷ್ಟು ಪಾಸಿಬಲ್ ಆಗುತ್ತೋ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿದಾಗ, ಓಕೆ, ಸೊ ದಟ್ ಬಿಕಮ್ಸ್ ಮಚ್ ಈಸಿಯರ್ ಫಾರ್ ಅಸ್ ಇನ್ ದಿ ಎಕ್ಸಾಮ್ ಹಾಲ್. ಓಕೆ, ಸೊ ಗೋಯಿಂಗ್ ಬೈ ದಿಸ್, ನಾಳೆಯಿಂದ ನಾವು ನೋಡಬೇಕಾದ್ರೆ ನಿಮಗೆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಟೈಮನ್ನು ಕೊಟ್ಟು ಹೋಗ್ತೀನಿ. ಓಕೆ, ಬೇಸ್ಡ್ ಆನ್ ದಿ ಡಿಫಿಕಲ್ಟಿ ಲೆವೆಲ್ಲು. ಇನ್ ಕೇಸು ಡಿಫಿಕಲ್ಟಿ ಲೆವೆಲ್ ಹೈಯರ್ ಇತ್ತಂದರೆ 1 ಮಿನಿಟ್ಸ್ವರೆಗೂ ಟೈಮ್ ಕೊಡ್ತೀನಿ. ಇನ್ ಕೇಸ್ ಫ್ಯಾಕ್ಚುಯಲ್ ಆಗಿತ್ತಂದರೆ ಸೇ ಫಾರ್ ಎಕ್ಸಾಂಪಲ್ 20 ಸೆಕೆಂಡ್ ಅಥವಾ 30 ಸೆಕೆಂಡ್, ದಟ್ ವುಡ್ ಬಿ ಇನಫ್ ಫಾರ್ ದೋಸ್ ಕೈಂಡ್ ಆಫ್ ದ ಕ್ವಶನ್. ಸೊ ಅದ್ರ ತಕ್ಕಂಗೆ ಲೈವ್ ಆಗೇ ನಾವು ಕ್ಲಾಸನ್ನು ಎಷ್ಟು ಪಾಸಿಬಲ್ ಆಗುತ್ತೋ ಇಂಟ್ರಾಕ್ಟಿವ್ ವೇಗಲ್ಲೇ ನೋಡ್ಕೊಳ್ಳೋಣ. ಈವನ್ ದೆನ್ ಇಫ್ ನಾಟ್ ಅದು ಪಾಸಿಬಲ್ ಇಲ್ಲತ್ತಂದ್ರೂ ಪ್ರತಿ ಕ್ವಶನ್ಗೆ ಸಫಿಷಿಯೆಂಟಾಗಿ ಟೈಮ್ ಕೊಟ್ಕೊಳ್ತಾ ಹೋಗ್ತೀನಿ. ಓಕೆ, ಯು ಟ್ರೈ ಟು ಸಾಲ್ವ್ ದೀಸ್ ಕ್ವಶನ್ಸ್ ಸೈಮಲ್ಟೇನಿಯಸ್ಲಿ, ಮತ್ತು ಡಿಸ್ಕಸ್ ಮಾಡಿ ಏನೇನೋ ನಾವು ಮತ್ತೆ ಪಾಸಿಬಲ್ ಕ್ವಶನ್ಸ್ಗಳಂತ ಹೇಳಿರ್ತೀವಲ್ಲ, ಎಷ್ಟು ಪಾಸಿಬಲ್ ಆಗುತ್ತೋ ಅದರದ್ದು ರಿಲೇಟೆಡಾಗಿ ಹೋಮ್ವರ್ಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ದ್ಯಾಟ್ ಮುಂದೆ ಕೇಳುವಂಥ ಕ್ವಶನ್ಸ್ಗಳಿಗೆ ನಾವು ವೆಲ್ ಇನ್ ಅಡ್ವಾನ್ಸ್ ಪ್ರಿಪೇರ್ ಆಗಬಹುದು. ಓಕೆ, ಸೊ ದಟ್ಸ್ ದ ಐಡಿಯಾಲಜಿ ಆಫ್ ದಿಸ್ ಚಾನೆಲ್. ಓಕೆ, ಸೊ ಅದನ್ನೇ ಎಷ್ಟು ಪಾಸಿಬಲ್ ಆಗುತ್ತೋ ರೈಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ the things get easy. Okay, so finally take the use of benefit of even the classes for the commercial tax inspector exam. General studies ಆಗಿರಬಹುದು,
ಕನ್ನಡದ ಲ್ಯಾಂಗ್ವೇಜ್ ರಿಲೇಟ್ ಆಗಿರ್ಬೋದು, ಕಂಪ್ಯೂಟರ್ ನಾಲೆಜ್ ಆಗಿರ್ಬೋದು, ಆ್ಯಂಡ್ ಇವನ್ ದ ಜನರಲ್ ಇಂಗ್ಲೀಷ್ ರಿಲೇಟೆಡ್. ಓಕೆ, ಸೊ ಜನರಲ್ ಸ್ಟಡೀಸಿಗೆ ರಿಲೇಟೆಡ್ ಆಗಿ ನಾವು ಕ್ವಶನ್ ಆನ್ಸರ್ದು ಪ್ಯಾಟರ್ನಲ್ಲೇ ಡಿಸ್ಕಸ್ ಮಾಡ್ತಿದ್ದೀವಿ. ರೆಸ್ಟ್ ಆಲ್ ದ ಥಿಂಗ್ಸ್ ವಿಚ್ ಎವರ್ ಈಸ್ ನೀಡೆಡ್. ಓಕೆ, ಇದನ್ನು ಎಕ್ಸ್ಕ್ಲೂಸಿವ್ ಆಗಿನೂ ಡಿಸ್ಕಸ್ ಮಾಡ್ತಿದ್ದಾರೆ ವೇರಿಯಸ್ ಫ್ಯಾಕಲ್ಟೀಸ್. ಓಕೆ, ಆ್ಯಂಡ್ much experienced faculties, multiple years of teaching experience, and going through the multiple exams. Okay, and at the same time current affairs is also being supplied regularly. Even take the benefit of these. Okay, thank you anyway, all of you. Have a good day.